श्रीगुरुभ्यो नमः। हरिः ओम्। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಸ್ತ್ರೀಯರಿಗೆ ವಿಶೇಷವಾಗಿ ವಿಹಿತವಾದ ತುಳಸಿ ಪೂಜೆಯ ಬಗ್ಗೆ ತಿಳಿಲಿಕ್ಕಿದ್ದೇವೆ. ಅದು ತುಳಸಿ ಪೂಜೆ ಅಂತಂದು ಕೂಡಲೇ ಕೇವಲ ಪೂಜಾ ವಿಧಾನ ಅಷ್ಟೇ ಅಲ್ಲ, ನಾವು ಯಾರಿಗೆ ಪೂಜೆ ಮಾಡ್ತಾ ಇದ್ದೀವಿ ಆಕೆ ಯಾರು, ನಿಜವಾಗಿ ತುಳಸಿ ಅಂದರೆ ಯಾರು ಅದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ಅಷ್ಟೇ ಅಲ್ಲ, ಈ ತುಳಸಿ ಪೂಜೆಯನ್ನು ಇದುವರೆಗೂ ಯಾರ್ಯಾರು ಮಾಡಿದ್ದಾರೆ ಅಂದರೆ ನಮ್ಮ ಮಹನೀಯರು ಎಲ್ಲಿಂದ ಯಾವ ಕಾಲದಿಂದ ಇದು ಶುರುವಾಗಿದೆ ಅನ್ನೋ ವಿಚಾರವಾಗಲಿ. ಅಷ್ಟೇ ಅಲ್ಲ, ತುಳಸಿ ಪೂಜೆಯನ್ನು ಮಾಡಬೇಕಾದ ಅನುಸಂಧಾನಗಳು ಬಹಳಷ್ಟಿದೆ. ಇಂಥ ವಿಶೇಷವಾದ ವಿಚಾರಗಳನ್ನು ಕ್ರಮವಾಗಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ತುಳಸಿ ಅಂತಂದರೆ ಯಾರು? ನಾವೆಲ್ಲ ತಿಳಿಯೋದೇನು, ತುಳಸಿ ಅಂದರೆ ಲಕ್ಷ್ಮೀದೇವಿ ಅಂತ. ಕೆಲವ್ರ ಪ್ರಕಾರ ತುಳಸಿ ಅಂದರೆ ಲಕ್ಷ್ಮೀದೇವಿ ಅಲ್ಲ, ಹೊರತು ಷಣ್ಮಹಿಷಿಯರಲ್ಲಿ ಕೃಷ್ಣನ ಹೆಂಡತಿಯಾದ ಜಾಂಬವತಿ ದೇವಿ ಅವಳು ತುಳಸಿಯಲ್ಲಿ ವಿಶೇಷವಾಗಿ ಇದ್ದಾಳೆ. ಹಾಗಾಗಿ ತುಳಸಿ ಅಂದರೆ ಅವಳೇ ಅಂತ ಭಾವನೆಯಲ್ಲಿ ಅರ್ಚನೆಯನ್ನು ಮಾಡೋದಿದೆ. ಅಂತೂ ಎರಡು ದೃಷ್ಟಿಯಿಂದಲೂ, ಅದು ಲಕ್ಷ್ಮೀದೇವಿ ಆಗಲಿ ಜಾಂಬವತಿ ದೇವಿ ಆಗಲಿ ಕೃಷ್ಣನ ಹೆಂಡತಿ ಇರ್ತಾನೆ. ಹಾಗಾಗಿ ಕೃಷ್ಣನ ಹೆಂಡತಿಯರಾದ ಇವರಿಬ್ಬರ ಪೂಜೆಯನ್ನು ಪ್ರತಿನಿತ್ಯ ಸ್ತ್ರೀಯರು ಮಾಡಬೇಕು. ಅದರಲ್ಲಿ ತುಳಸಿಯ ಉತ್ಪತ್ತಿ ಹೇಗಾಯಿತು, ತುಳಸಿ ಹೇಗೆ ಬಂದಳು ಅಂದಾಗ ಸಮುದ್ರ ಮಥನ ಕಾಲಕ್ಕೆ ನಾವು ಹೋಗಬೇಕು. ಭಗವಂತ ತಾನು ಸಮುದ್ರ ಮಥನ ಕಾಲದಲ್ಲಿ ಅಮೃತವನ್ನು ಧನ್ವಂತರಿ ರೂಪದಿಂದ ತಂದ, ಮೋಹಿನಿ ಅವತಾರದಿಂದಾಗಿ ಹಂಚಿದ ಎಲ್ಲರಿಗೂ ಕೂಡ. ಯಾವಾಗ ತನ್ನ ಕೈಯಲ್ಲಿ ಅಮೃತ ಕಲಶ ಇತ್ತೋ ಆಗ ಭಗವಂತನ ಕಣ್ಣಿನಿಂದ ಒಂದು ನೀರು ಬೀಳುತ್ತೆ. ಆ ಬಿದ್ದದ್ದು ಅಮೃತ ಕಲಶದ ಒಳಗಡೆನೂ ಬಿತ್ತು. ಹಾಗೆ ಬಿದ್ದ ಏನು ನೀರಿದೆ ಅದು ಸೋರ್ಕೊಂಡು ಕೆಳಕ್ಕೆ ಭೂಮಿ ಮೇಲೆ ಬಿತ್ತು. ಆ ಭೂಮಿ ಮೇಲೆ ಬಿದ್ದದ್ದು ಏನಾಯಿತು, ತುಳಸಿ ಆಯಿತು ಅಂತ ಹೀಗೆ ವರ್ಣನೆ ಮಾಡೋದಿದೆ. ಇಂಥ ತುಳಸಿ ಅತ್ಯಂತ ಶ್ರೇಷ್ಠವಾದದ್ದು. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ತುಳಸಿಯ ಪೂಜೆಯನ್ನು ಮಾಡಬೇಕು. ಯಾಕೆ ಅಂದರೆ ಸಾಕ್ಷಾತ್ ಇದು ಜಾಂಬವತಿ ಅಥವಾ ಲಕ್ಷ್ಮೀದೇವಿಯ ರೂಪ ಅಂತ ಮಧ್ವಾಚಾರ್ಯರಂತೂ ವಿವರಿಸ್ತಾ ಒಂದು ಮಾತನ್ನು ಹೇಳ್ತಾರೆ. ಇದನ್ನೆಲ್ಲ ಸ್ಥಾವರ ಪದಾರ್ಥಗಳು ಅಂತ ಕರೀತಾರೆ, ಅಂದರೆ ಗಿಡ ಮರ ಇದೆಲ್ಲ. ಹಾಗೆ ತುಳಸಿಯು ಕೂಡ ಬೆಳೆಯುವಂಥದ್ದು. ಈ ತುಳಸಿ ಏನಿದೆ ಇದಕ್ಕೆ ಮುಕ್ತಿ ಯಾವಾಗ ಅಂತ ಪ್ರಶ್ನೆ ಬಂದಾಗ ಎಲ್ಲ ಪ್ರಾರಬ್ಧ ಕರ್ಮಗಳನ್ನು ಕಳ್ಕೊಂಡು ಅಪರೋಕ್ಷ ಜ್ಞಾನ ಪಡೆದ ಮೇಲೆ ಇದೆಲ್ಲ ಮೋಕ್ಷಕ್ಕೆ ಹೋಗುತ್ತೆ ಅಂತ ಒಂದು ಮಾತಿದೆ. ಅದು ತುಳಸಿ ಒಂದು ವೇಳೆ ಲಕ್ಷ್ಮೀದೇವಿನೇ ಆಗಿದ್ದರೆ ಆಗ ಅವಳಿಗೆ ಯಾಕೆ ಈ ಪ್ರಾರಬ್ಧ ಕರ್ಮಗಳು, ಅದನ್ನು ಯಾಕೆ ಕಳ್ಕೊಳ್ಬೇಕು, ದೇವರನ್ನು ಯಾಕೆ ನೋಡಬೇಕು? ಯಾವಾಗಲೂ ನೋಡ್ತಾನೆ ಇರ್ತಾಳೆ ಲಕ್ಷ್ಮೀದೇವಿ. ಹಾಗಾಗಿ ಯಾಕೆ ನೋಡಬೇಕು? ನಂತರ ಸಾಧನೆ ಮಾಡಿಕೊಂಡು ಪ್ರಾರಬ್ಧ ಕರ್ಮಗಳನ್ನು ಕಳ್ಕೊಂಡು ಮೋಕ್ಷಕ್ಕೆ ಹೋಗೋದು ಅಂತ ಇದೆಲ್ಲ ತುಂಬ ಕಲ್ಪನೆಯನ್ನು ಮಾಡಬೇಕಾಗಿ ಬರುತ್ತೆ. ಇದು ಯಾವುದು ಲಕ್ಷ್ಮೀದೇವಿಗಿಲ್ಲ. ಹಾಗಾಗಿ ಈ ತುಳಸಿ ಅಂತಂದರೆ ಅದು ಬೇರೆನೆ. ಆದರೆ ನಮಗೊಂದು ಪ್ರಶ್ನೆ ಬರಬಹುದು, ಅಲ್ಲ ತುಳಸಿ ಒಂದು ವೇಳೆ ಲಕ್ಷ್ಮಿ ಅಲ್ಲ ಅಂದರೆ ಈ ಉತ್ಥಾನ ದ್ವಾದಶಿಯ ಸಂದರ್ಭದಲ್ಲೆಲ್ಲ ನಾವು ಕೃಷ್ಣನ ಪೂಜೆ ಆದ ಕೂಡಲೇ ತುಳಸಿ ಪೂಜೆಯನ್ನು ಮಾಡೋದಿದೆ, ಆಮೇಲೆ ಮುಖ್ಯ ಪ್ರಾಣದೇವರ ಪೂಜೆಯನ್ನೆಲ್ಲ ಮಾಡೋದು. ಇದು ಹೇಗೆ ಸರಿ? ಯಾಕೆಂದರೆ ಮುಖ್ಯ ಪ್ರಾಣದೇವರ ಮುಂಚೆನೇ ತುಳಸಿ ಪೂಜೆ ಮಾಡೋದು ಅಂತ ಆದರೆ ಆಗ ತುಳಸಿ ಯಾರಾಗಿರಬೇಕು? ಅದು ಲಕ್ಷ್ಮೀನೇ ಆಗಿರಬೇಕಲ್ವಾ ಅಂತ. ನಿಜ. ಅದು ಹೇಗೆ ಅಂದರೆ ಭೀಮಸೇನ ದೇವರು ತಾವು ಬಲರಾಮನಿಗೂ ಕೂಡ ನಮಸ್ಕಾರವನ್ನು ಮಾಡ್ತಾ ಇದ್ರಂತೆ. ವಸ್ತುತಃ ಬಲರಾಮ ಶೇಷಾವತಾರಿ, ಭೀಮ ವಾಯು ಮುಖ್ಯ ಪ್ರಾಣ, ಶೇಷದೇವರು ಮುಖ್ಯ ಪ್ರಾಣದೇವರಿಗಿಂತ ಕಡಿಮೆ. ಆದರೂ ಕೂಡ ಬಲರಾಮನಿಗೆ ಕೆಲವೊಮ್ಮೆ ನಮಸ್ಕಾರ ಮಾಡ್ತಾ ಇದ್ರು. ಯಾಕೆ ನಮಸ್ಕಾರ ಮಾಡ್ತಾ ಇದ್ರು ಅಂದರೆ ಅದಕ್ಕೆ ಕಾರಣ ಕೊಡ್ತಾರೆ. ಶುಕ್ಲಕೇಶ ಭಗವಂತನ ಅವತಾರ ಜಾಗೃತ ಸನ್ನಿಧಾನ ತುಂಬ ಪೂರ್ತಿ ಇತ್ತಂತೆ. ಯಾವಾಗ ಪೂರ್ತಿ ಇದ್ದ ಸಂದರ್ಭ ಇರುತ್ತೋ ಆಗ ಭೀಮಸೇನ ದೇವರು ಕೂಡ ಹೋಗಿ ಬಲರಾಮನಿಗೆ ನಮಸ್ಕಾರವನ್ನು ಮಾಡಿದ್ದಿದೆ. ಹಾಗೆ ಇಲ್ಲೂ ಕೂಡ ತುಳಸಿ ತಾನು ಬೇರೆ ಕಕ್ಷೆಯಲ್ಲಿ ಬರೋ ದೇವತೆ ಆದರೂ ಕೂಡ ಅವಳಿಗೆ ಯಾಕೆ ನಮಸ್ಕಾರವನ್ನು ಮಾಡ್ತಾರೆ? ಮೊದಲೇ ಮುಖ್ಯ ಪ್ರಾಣದೇವರ ಮುಂಚೆನೆ ಪೂಜೆ ಯಾಕೆ ಮಾಡಬೇಕು ಅಂದರೆ ಪೂರ್ತಿ ಲಕ್ಷ್ಮೀ ಸನ್ನಿಧಾನ ಇದ್ದಾಗ ಅವಳನ್ನು ಲಕ್ಷ್ಮಿ ಅನ್ನೋ ರೀತಿಯಲ್ಲೇ ಪರಿಗಣಿಸಿ ಆಗ ಅರ್ಚನೆಯನ್ನು ಮಾಡೋದಿದೆ. ಹೀಗೆ ಸನ್ನಿಧಾನ ಪೂರ್ಣ ವ್ಯಕ್ತ ಆದಾಗ ಆವಾಗ ಅದರ ಮಹಾತ್ಮೆಯಿಂದ ತಾರತಮ್ಯದಲ್ಲೂ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಹೇಗೆ ಪ್ರಹ್ಲಾದರಾಜರ ಒಳಗಡೆ ವಾಯುದೇವರ ಆವೇಶ ಜಾಸ್ತಿ, ವಾಯುದೇವರ ಆವೇಶ ಆದಾಗ ಅವರು ತಮ್ಮ ಕಕ್ಷೆಗಿಂತ ಮೇಲಕ್ಕೆ ಹೋಗ್ತಾರೆ. ಅದೇ ರೀತಿ
ಒಳಗಡೆ ಇದ್ದ ರೂಪದಿಂದ ಅದಕ್ಕೊಂದು ಮಹತ್ವ ಬರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹೀಗೆ ಈ ತುಳಸಿಯ ಬಗ್ಗೆ ಒಂದು ಪರಿಚಯವನ್ನ ಮೊದಲಿಗೆ ನೋಡ್ತಾ ಮುಂದೆ ಈ ತುಳಸಿಯ ಪೂಜೆಯನ್ನ ಯಾರ್ಯಾರು ಮಾಡಿದ್ರು ಅಂತ ಮೊದಲು ತಿಳಿಯೋಣ. ಯಾಕೆಂದ್ರೆ ಇಂಥವರೆಲ್ಲ ಮಾಡಿದ್ದಾರೆ ಅಂತಂದಾಗ ನಾವು ಎಂದಿಗೂ ಬಿಡಬಾರ್ದು ಅಂತ ನಮಗೆ ಮನವರಿಕೆ ಆಗುತ್ತೆ. ಹಾಗಾದ್ರೆ ಯಾರ್ಯಾರು ಮಾಡಿದ್ರು ಈ ತುಳಸಿ ಪೂಜೆಯನ್ನ ಅಂತ ಈಗ ಗಮನಿಸೋಣ. ಮೊದಲಿಗೆ ದೇವಲೋಕದಲ್ಲೂ ಕೂಡ ತುಳಸಿ ಮಾನ್ಯಳು ಅನ್ನುವ ವಿಷಯ ಒಂದಿದೆ. ಅದಕ್ಕೆ ಒಂದು ಶ್ಲೋಕ ಉಂಟು. ಸರ್ವಾಭಿರ್ದೇವ ಪತ್ನಿಭಿಃ ಕಿನ್ನರೈಶ್ಚಾಪಿ ನಂದನೆ ದುಸ್ವಪ್ನನಾಶನಾರ್ಥಾಯ ಸೇವಿತಾ ತ್ವಂ ನಮೋಸ್ತುತೆ. ತುಳಸಿ ಪೂಜೆಯನ್ನು ಮಾಡಬೇಕಾದ್ರೂ ಅವಶ್ಯ ಈ ಶ್ಲೋಕಗಳನ್ನು ಹೇಳ್ಕೊಳ್ಬೇಕು. ಆದರೂ ಈ ಶ್ಲೋಕದ ಹಿನ್ನೆಲೆಯಲ್ಲಿ ಹಲವು ವಿಷಯಗಳು ನಮಗೆ ತಿಳಿತಾ ಹೋಗುತ್ತೆ. ಮೊದಲನೇ ವಿಷಯ, ಎಲ್ಲ ದೇವತೆಗಳ ಹೆಂಡತಿಯರು ಹಾಗೆ ಕಿನ್ನರ ಸ್ತ್ರೀಯರು ತಾವು ತಮಗೆ ದುಸ್ವಪ್ನ ಬೀಳಬಾರ್ದು ಅಂತ ಹೇಳಿ ಅದಕ್ಕೋಸ್ಕರ ತುಳಸಿಯನ್ನ ಸೇವೆ ಮಾಡ್ತಾ ಇರ್ತಾರೆ. ಹೀಗೆ ದುಸ್ವಪ್ನವನ್ನ ಕಳೆಯುವಂಥವಳು ತುಳಸಿ. ಹೀಗೆ ತುಳಸಿ ಸೇವೆ ಮಾಡಿದ್ದಕ್ಕೆ ದುಸ್ವಪ್ನ ಕಳೆಯುತ್ತೆ. ಅದು ಅಂಥ ದೇವತೆಗಳ ಪತ್ನಿಯರಿಗೆ ಹಾಗೆ ಕಿನ್ನರ ಸ್ತ್ರೀಯರಿಗೆ ಇಂಥ ತುಳಸಿಗೆ ನಮಸ್ಕಾರ ಅಂತ ಈ ಶ್ಲೋಕದ ಅರ್ಥ. ಇನ್ನೊಂದು, ಪಿತೃದೇವತೆಗಳಿಂದಲೂ ಕೂಡ ಈ ತುಳಸಿ ದೇವಿ ವಂದಳಾಗಿದ್ದಾಳೆ ಅಂತ. ಅದರ ಬಗ್ಗೆ ಒಂದು ಶ್ಲೋಕ ಇದೆ. ಧರ್ಮ ಆರಣ್ಯೇ ಗಯಾಯಾಂಚ ಸೇವಿತಾ ಪಿತೃಭಿಸ್ವಯಂ ಸೇವಿತಾ ತುಳಸಿ ಪುಣ್ಯ ಆತ್ಮನೋ ಹಿತಮಿಚ್ಛತ. ಗಯಾ ಕ್ಷೇತ್ರದಲ್ಲಿ ಹಾಗೆ ಧರ್ಮಾರಣ್ಯ ಅಂತ ಕ್ಷೇತ್ರ, ಇಲ್ಲೆಲ್ಲ ಪಿತೃದೇವತೆಗಳು ಕೂಡ ತುಳಸಿಯ ಆರಾಧನೆಯನ್ನು ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ಅವ್ರಿಗೆ ಒಳ್ಳೇದಾಗಬೇಕು, ಅವರ ಅನುಗ್ರಹ, ಜನರು ಯಾರ್ಯಾರು ಶ್ರಾದ್ದ ಕರ್ಮವನ್ನು ಮಾಡ್ತಾರೆ ಅವ್ರಿಗೆಲ್ಲ ಒಳ್ಳೇದಾಗಬೇಕು ಅಂದರೆ ಅವರು ಕೂಡ ತುಳಸಿಯ ಆರಾಧನೆ ಮಾಡಿ ಇವ್ರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ಆರಾಧನೆ ಮಾಡ್ತಾ ಇರ್ತಾರೆ ಅಂತ. ಹೀಗೆ ಪಿತೃದೇವತೆಗಳು ಕೂಡ ತುಳಸಿಯ ಆರಾಧನೆಯನ್ನು ಮಾಡ್ತಾ ಇರೋದಿದೆ. ಅಷ್ಟೇ ಅಲ್ಲ, ರಾಮಾಯಣ ಕಾಲದಲ್ಲಿ ಶ್ರೀರಾಮಚಂದ್ರ, ಹನುಮಂತ, ಸೀತೆ ಎಲ್ಲರೂ ತುಳಸಿ ಪೂಜೆಯನ್ನು ಮಾಡಿದವರೇ. ಅದರಿಂದ ಏನು ತೋರಿಸ್ಕೊಡ್ತಾ ಇದ್ದಾರೆ? ಮರ್ತ್ಯಾವತಾರ ಸ್ತ್ವಿಹಮರ್ತ್ಯ ಶಿಕ್ಷಣಂ ಅಂತ, ಜನರಿಗೆ ಶಿಕ್ಷಣ ಕೊಡಲಿಕ್ಕೆ ಅಂತಾನೆ ದೇವರ ಅವತಾರ ಆಗಿದ್ದು. ಹಾಗೆ ಲಕ್ಷ್ಮೀ ದೇವಿನೂ ಕೂಡ ಅವತಾರ ಮಾಡಿದ್ದು, ವಾಯುದೇವರು ಕೂಡ, 3 ಜನರು ಕೂಡ. ಅಷ್ಟೇ ಅಲ್ಲ, ಸುಗ್ರೀವನು ಕೂಡ ತೋರಿಸಿದ್ದಾನೆ. ಹೀಗೆ ನಮಗೆ ಎಲ್ಲ ದೇವತೆಗಳು, ದೇವರು, ಲಕ್ಷ್ಮೀದೇವಿ ತುಳಸಿ ಪೂಜೆಯನ್ನು ಅವಶ್ಯವಾಗಿ ಮಾಡಬೇಕು ಅಂತ ತಾವು ತೋರಿಸಿದ್ದಾರೆ. ಅದರ ಬಗ್ಗೆನೂ ಕೂಡ ನಮಗೆ ಕೆಲವು ಕಡೆ ಉಲ್ಲೇಖಗಳಿದೆ. ಅದರ ಅರ್ಥವನ್ನು ಈಗ ನೋಡೋಣ. ಶ್ರೀರಾಮಚಂದ್ರ ಯಾವಾಗ ಈ ತುಳಸಿಯನ್ನ ಪೂಜೆ ಮಾಡಿದ ಅಂದರೆ ದಂಡಕಾರಣ್ಯಕ್ಕೆ ಹೋಗಿರ್ತಾರೆ. ಕಾಡಿನಲ್ಲಿದ್ದಾಗ, ಅದು ಕೂಡ ದಂಡಕಾರಣ್ಯದಲ್ಲಿ ಈ ತುಳಸಿಯನ್ನು ನೆಡ್ತಾನಂತೆ. ತುಳಸಿಯನ್ನು ಯಾಕೆ ನೆಡಬೇಕು? ತುಳಸಿ ವನ ನಿರ್ಮಾಣ ಮಾಡ್ತಾನೆ. ನಿರ್ಮಾಣ ಮಾಡೋ ಉದ್ದೇಶ ರಾಮಚಂದ್ರ ತುಳಸಿಯ ಪೂಜೆಯನ್ನು ಮಾಡಬೇಕು ಅನ್ನೋದೇ ಉದ್ದೇಶ. ಹಾಗಾಗಿ ರಾಮಚಂದ್ರ ದಂಡಕಾರಣ್ಯದಲ್ಲಿದ್ದಾಗ ತುಳಸಿಯನ್ನು ನೆಟ್ಟ ಅಂತ ಒಂದು ವಿಷಯ ಬಂತು. ಅದರ ಜೊತೆಗೆ ಲಕ್ಷ್ಮಣ ಅದರ ಆರಾಧನೆ ಮಾಡಿದ. ಇನ್ನು ಸೀತಾದೇವಿ ಯಾವಾಗ ರಾಮಚಂದ್ರ ನೆಟ್ಟನೋ ಅಂಥ ತುಳಸಿಯನ್ನು ಅದನ್ನು ಬೆಳೆಸ್ತಾ ಹೋದ್ಲಂತೆ. ಪ್ರತಿ ದಿವಸ ಅದಕ್ಕೆ ನೀರೆರೆದು ಅದನ್ನು ಪೋಷಣೆಯನ್ನು ಮಾಡಿದ್ಲು ಅಂತ ರಾಮಾಯಣದಲ್ಲಿ ಉಲ್ಲೇಖ ಇದೆ. ಇನ್ನು ಅಷ್ಟೇ ಅಲ್ಲ, ಈ ಋಷ್ಯಮುಖ ಪರ್ವತದಲ್ಲಿದ್ದಾಗ ಸುಗ್ರೀವನು ಕೂಡ ತಾನು ತುಳಸಿಯನ್ನು ಆರಾಧನೆ ಮಾಡಿದ್ದಂತೆ. ಯಾಕೆ ಅಂದರೆ ಈ ಕಡೆ ವಾಲಿ ತನ್ನ ಪತ್ನಿಯನ್ನು ಅಪಹರಣ ಮಾಡಿದ್ದ, ವಾಪಸ್ಸು ತನ್ನ ಪತ್ನಿಯನ್ನು ಪಡಿಬೇಕು. ಅದಕ್ಕೋಸ್ಕರ ಸುಗ್ರೀವ ತಾನು ತುಳಸಿಯ ಆರಾಧನೆ ಮಾಡಿದ. ಅದರ ಫಲವಾಗಿ ನಂತರ ಅವನು ತನ್ನ ಪತ್ನಿಯನ್ನು ಪಡೆದ. ವಾಲಿ ನಿಗ್ರಹ ಅವನ ಕೈಲಿ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನೋ ವಿಷಯವೂ ಕೂಡ ನಮಗೆ ಈ ತುಳಸಿಯ ಬಗ್ಗೆ ತಿಳಿತಾ ಇದೆ. ಮತ್ತೊಂದು, ಹನುಮಂತ ದೇವರು ಕೂಡ ತುಳಸಿಯನ್ನು ಸೇವೆ ಮಾಡಿದ್ದಿದೆ ಅಂತ. ಯಾಕೆ ಹನುಮಂತ ದೇವರು ತುಳಸಿ ಸೇವೆಯನ್ನು ಮಾಡಬೇಕಾಗಿ ಬಂತು? ಅವರು ಸಮುದ್ರವನ್ನು ದಾಟಲಿಕ್ಕೆ ಅಂತ ಹೊರಡ್ತಾರೆ. ಆಗ ಸಮುದ್ರ ದಾಟಿ ಹೋಗಿ ಕೆಲಸ ನಿರ್ವಿಘ್ನವಾಗಿ ಆಗಬೇಕು. ಅದಕ್ಕೋಸ್ಕರ ಹನುಮಂತ ದೇವರು ತಾವು ಮೊದಲಿಗೆ ತುಳಸಿಯನ್ನು ಸೇವೆ ಮಾಡಿ ಪ್ರಾರ್ಥನೆಯನ್ನು ಮಾಡಿ ನಂತರ ಹೊರಡುತ್ತಾರೆ. ಹೀಗೆ ನಮ್ಮ ಮಹನೀಯರು, ಅದು ರಾಮಾಯಣ ಕಾಲದಲ್ಲಿ ಸುಗ್ರೀವನಾಗಬಹುದು, ಸಾಕ್ಷಾತ್ ಲಕ್ಷ್ಮೀದೇವಿ ಸೀತೆ ಆಗಬಹುದು, ಹನುಮಂತ ದೇವರು, ರಾಮಚಂದ್ರ, ಪಿತೃದೇವತೆಗಳು, ದೇವತಾ ಸ್ತ್ರೀಯರು, ಕಿನ್ನರ ಸ್ತ್ರೀಯರು ಎಲ್ಲರೂ ತಾವು ತುಳಸಿ ಪೂಜೆಯನ್ನು ಮಾಡಿದವರೇ. ಹಾಗಾಗಿ ಇದೊಂದು ನಮಗೆ ಮಾರ್ಗದರ್ಶಕವಾಗಿ ಇವರೆಲ್ಲ ಇದ್ದಾರೆ. ಅದನ್ನು ಮರ್ತ್ಯರು, ಯಾರ್ಯಾರು ಮನುಷ್ಯರಿದ್ದಾರೆ ಅವರು ವಿಶೇಷವಾಗಿ, ಅದರಲ್ಲೂ ಸ್ತ್ರೀಯರು ತುಳಸಿ ಪೂಜೆಯನ್ನು ಮಾಡಲೇಬೇಕು ಅನ್ನೋದಕ್ಕೆ ಇದು ಒಂದು ವಿಶೇಷವಾದ ಮಾಹಿತಿಗಳು ನಮಗೆ ಸಿಗ್ತಾ ಇದೆ. ಹಾಗಂತ ಪುರುಷರು ಮಾಡಬಾರ್ದು ಅಂತಲ್ಲ, ಪುರುಷರೂ ಕೂಡ ತುಳಸಿ ಪೂಜೆಯನ್ನು ಮಾಡೋದಿದೆ. ಆದರೆ ಹೆಚ್ಚು ಸ್ತ್ರೀಯರಿಗೆ ಈ ಪೂಜೆಯನ್ನು ಶಾಸ್ತ್ರದಲ್ಲಿ ವಿಧಾನ ಮಾಡಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಸೀತಾದೇವಿ ತಾನು ಅಶೋಕವನಿಕೆಯಲ್ಲಿದ್ದಾಗ ತುಳಸಿ ಪೂಜೆಯನ್ನು ಇನ್ನೂ ವಿಶೇಷವಾಗಿ ಮಾಡಿದ್ದುಂಟು, ಅದನ್ನು ಉಲ್ಲೇಖ ಮಾಡ್ತಾರೆ. ಆ ಸೀತಾದೇವಿ ಅಶೋಕವನಿಕಾದಲ್ಲಿ ತುಳಸಿ ಪೂಜೆಯನ್ನು ಮಾಡಿದ್ರಿಂದಲೇ ಗಂಡನ ವಿಯೋಗ ಏನಾಗಿತ್ತು ಅದು ಪುನಃ ಪರಿಹಾರ ಆಯಿತು.
ಗಂಡ ಸಿಕ್ಕದ ಅನ್ನುವ ಮಾತನ್ನು ಕೂಡ ಹೇಳ್ತಾರೆ. ಇದರ ಅಭಿಪ್ರಾಯ ಮನುಷ್ಯರಿಗೆ ಎಲ್ಲ ಫಲಗಳು ಸಿಗತ್ತೆ, ಅದೆಲ್ಲ ನಟನೆ. ಸೀತೆಯ ಆಕೃತಿ ಪ್ರಾರ್ಥನೆ ಮಾಡಿದ್ದು ವಿಯೋಗ ಆಗಿದ್ದು ವಸ್ತುತಃ ವಿಯೋಗ ಅಂತ ಇಲ್ಲವೇ ಇಲ್ಲ, ಆ ಶಬ್ದವನ್ನು ಆಡಲೇಬಾರದು. ಆದರೂ ಮೇಲ್ನೋಟಕ್ಕೆ ಲೋಕದಲ್ಲಿ ಸೀತೆಗೂ ರಾಮನಿಗೂ ವಿಯೋಗ ಆಗಿದೆ ಅಂತ ಭಾವಿಸಿದಾಗ ಆ ವಿಯೋಗ ಪರಿಹಾರ ಮಾಡಿಕೊಳ್ಳಿಕ್ಕೆ ಸೀತೆ ತುಳಸಿಯ ಪೂಜೆಯನ್ನು ಅಶೋಕವನಿಕಾದಲ್ಲಿ ಇದ್ದಾಗ ಮಾಡಿದ್ದನ್ನು ಇಲ್ಲಿ ರಾಮಾಯಣದಲ್ಲಿ ನೆನಪಿಸ್ಕೊಳ್ಳೋದಿದೆ. ಅದರ ಸಂಬದ್ಧವಾಗಿ ಪುರಾಣಗಳಲ್ಲಿ ಮಾತಿದೆ. ಅಷ್ಟೇ ಅಲ್ಲ, ಪಾರ್ವತೀದೇವಿನೂ ಕೂಡ ತುಳಸಿ ಪೂಜೆಯನ್ನು ಮಾಡೋದಿದೆ. ಯಾಕೆ ಮಾಡಿದ್ಲು ಪಾರ್ವತೀದೇವಿ ಅಂದರೆ ರುದ್ರದೇವರನ್ನು ಒಲಿಸ್ಕೊಳ್ಬೇಕು ಅಂತ. ಹಾಗಾದ್ರೆ ಗಂಡರನ್ನು ಒಲಿಸ್ಕೊಳ್ಳಿಕ್ಕೆ ತಾನೂ ಕೂಡ ಮೊದಲು ತುಳಸಿಯನ್ನು ನೆಟ್ಟು ಅದನ್ನು ಪೋಷಣೆ ಮಾಡಿ ನಂತರ ಅದನ್ನು ಪೂಜೆ ಮಾಡಿದ್ದನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಪುರಾಣದಲ್ಲಿ. ಹೀಗೆ ತುಳಸಿ ಪೂಜೆಯನ್ನು ಅನೇಕರು ಮಾಡಿದ್ದಾರೆ. ಮನುಷ್ಯರು, ಅದರಲ್ಲೂ ವಿಶೇಷವಾಗಿ ಪುರುಷರೂ ಹೌದು, ಆದರೆ ಅದಕ್ಕಿಂತ ಜಾಸ್ತಿ ಸ್ತ್ರೀಯರು ಮಾಡೋದು. ಯಾಕೆ ಅಂದರೆ ಈ ಎಲ್ಲ ಉದಾಹರಣೆಗಳಲ್ಲಿ ನಮಗೆ ಕಂಡಿರೋದು ಏನೇ ಒಂದು ತೊಂದರೆ ಬಂದಾಗ ಸ್ತ್ರೀಯರಿಗೆ ಅದು ಪರಿಹಾರ ಆಗಬೇಕು ಅಂತಾದರೆ ಅದಕ್ಕೆ ತುಳಸಿ ಪೂಜೆ ಅನ್ನೋದು ಮೊದಲನೇ ಕರ್ತವ್ಯ, ಬಹಳ ಮುಖ್ಯ. ಅದು ಕೂಡ ವಿವಾಹಿತರಾದ ಸ್ತ್ರೀಯರು ಗಂಡನಿಂದ ಏನೋ ತೊಂದರೆ ಅನುಭವಿಸ್ತಾ ಇದ್ದರೆ ಆಗ ಜಗಳ ಪರಿಹಾರ ಆಗ್ಬೋದು, ಗಂಡನಿಂದ ವಿಯೋಗ ಆಗಿದ್ರೆ ಆಗಲೂ ಪರಿಹಾರ ಆಗುತ್ತೆ. ಹೀಗೆ ಹಲವು ಫಲಗಳನ್ನು ಸ್ತ್ರೀಯರು ಪಡಿಬಹುದು. ಈ ರೀತಿಯಾಗಿ ವಿಶೇಷವಾಗಿ ತುಳಸಿ ಪೂಜೆಯನ್ನು ಸಕಲ ವಿವಾಹಿತ ಸ್ತ್ರೀಯರು ವಿಶೇಷವಾಗಿ ಮಾಡಬೇಕು ಅಂತ ತಿಳಿಸ್ತಾ, ಕೇವಲ ವಿವಾಹಿತ ಸ್ತ್ರೀಯರಷ್ಟೇ ಅಲ್ಲ, ಅವಿವಾಹಿತರು, ಇನ್ನೂ ಕೂಡ ಯಾರು ವಿವಾಹ ಆಗಿಲ್ಲ ಅಥವಾ ಇನ್ನು ಚಿಕ್ಕ ಮಕ್ಕಳು, ಯುವತಿಯರು, ಹೀಗೆ ಪ್ರತಿಯೊಬ್ಬರೂ ಕೂಡ ತುಳಸಿ ಪೂಜೆಯನ್ನು ಮಾಡೋದು ಬಹಳ ಮುಖ್ಯನೇ. ಮುಂದೆ ಒಳ್ಳೆಯ ಗಂಡ ಸಿಗ್ತಾನೆ. ಅಷ್ಟೇ ಅಲ್ಲ, ತುಳಸಿ ಆರಾಧನೆಯಿಂದ ವಿಶಿಷ್ಟವಾದ ಫಲಗಳು ಇದೆ. ಅದು ಕೇವಲ ಇದೊಂದೇ ಅಷ್ಟೇ ಅಲ್ಲ. ಯಾಕೆಂದರೆ ತುಳಸಿಯನ್ನು ಪೂಜೆ ಮಾಡಬೇಕಾದ್ರೆ ಒಂದು ಶ್ಲೋಕವನ್ನು ಹೇಳೋದಿದೆ. ಯಾ ದೃಷ್ಟಾ ನಿಖಿಲಾಘ ಸಂಘ ಶಮನಿ ಸ್ಪೃಷ್ಟ್ವಾ ವಪುಃ ಪಾವನಿ ರೋಗಾಣಾಮಭಿನಂದಿತಾ ನಿರಸಿನಿ ಸಿಕ್ತಾಂತಕತ್ರಾಸಿನಿ ಪ್ರತ್ಯಾಸಕ್ತಿ ವಿಧಾಯಿನಿ ಭಗವತಃ ಕೃಷ್ಣಸ್ಯ ಸಂರೋಪಿತ ನ್ಯಸ್ತಾ ತಚ್ಚರಣೆ ವಿಮುಕ್ತಿ ಫಲದ ತಸ್ಯೈ ತುಳಸ್ಯೈ ನಮಃ ಅಂತ ಶ್ಲೋಕ. ನಿಮ್ಮ ಅನುಕೂಲಕ್ಕೆ ಇಲ್ಲಿ ಪ್ರಸಾರವೂ ಕೂಡ ಆಗುತ್ತೆ, ನೀವು ನೋಡಬಹುದು ಈ ಶ್ಲೋಕಗಳನ್ನೆಲ್ಲ. ಯಾ ದೃಷ್ಟ, ತುಳಸಿಯನ್ನು ನೋಡಿದರೆ ಸಾಕು ಎಲ್ಲ ಪಾಪಗಳನ್ನು ಕಳೀತಾಳೆ ಅಂತ. ದೊಡ್ಡವರನ್ನು ನೋಡಿದರೆ ಹೇಗೆ ನಮ್ಮ ಪಾಪಗಳು ಕಳೆದು ಹೋಗುತ್ತೋ ಹಾಗೆ, ಇನ್ನು ಅವಳನ್ನು ಮುಟ್ಟಿದ್ರೆ ನಮ್ಮ ದೇಹ ಪವಿತ್ರ ಆಗತ್ತೆ ಅಂತ ಇದೆ. ಹಾಗ ತುಳಸಿ ಸ್ಪರ್ಶ ಅದು ದೇಹ ಪಾವಿತ್ರ್ಯವನ್ನು ತಂದುಕೊಡೋದು. ಇನ್ನು ರೋಗಗಳನ್ನು ಕಳೆಯುವಂಥದ್ದು ಆ ತುಳಸಿ ಸೇವನೆ. ಅದನ್ನು ಸ್ವೀಕಾರ ಮಾಡಿದ್ರೆ, ತುಳಸಿಯನ್ನು ದಿವಸಕ್ಕೆ ಇಷ್ಟಿಷ್ಟು ಅಂತ ನಿಯಮಿತವಾಗಿ ಸ್ವೀಕಾರ ಮಾಡಿದರೆ ಅದು ರೋಗವನ್ನು ಪರಿಹಾರ ಮಾಡಿ ಆರೋಗ್ಯವನ್ನು ನೀಡುವಂಥದ್ದು. ಅಷ್ಟೇ ಅಲ್ಲ, ಯಾರು ತುಳಸಿಗೆ ನೀರನ್ನು ಹಾಕ್ತಾರೋ ಅಂಥವರಿಗೆ ಯಮನ ಬಾಧೆ ಇರೋದಿಲ್ಲ, ಯಮದೇವರೇ ಹೆದರ್ಕೊಂಡು ಹೋಗ್ತಾರೆ ಅಂತ. ಇನ್ನು ಕೃಷ್ಣನ ಮೇಲೆ ಈ ತುಳಸಿಯನ್ನು ಯಾರು ಹಾಕ್ತಾರೋ, ಅಂದರೆ ಕೃಷ್ಣನ ಮೇಲೆ ಅರ್ಚನೆಯನ್ನು ಮಾಡ್ತಾರೋ ತುಳಸಿಯನ್ನು ಹಾಕಿ, ಅವರು ಸೀದಾ ಆ ಭಗವಂತನ ಸಾಮೀಪ್ಯಕ್ಕೆ ಹೋಗ್ತಾರೆ. ಈ ರೀತಿ ಅನೇಕ ಫಲಗಳನ್ನು ತುಳಸಿ ನೋಡೋದಕ್ಕೊಂದು, ಮುಟ್ಟೋದಕ್ಕೊಂದು, ನೀರು ಹಾಕೋದಕ್ಕೊಂದು, ಅದರ ಬಗ್ಗೆ ಸ್ತೋತ್ರ ಹೇಳೋದಕ್ಕೊಂದು, ಹೀಗೆ ಹಲವು ಫಲಗಳಿದೆ. ಹಾಗಾಗಿ ಯಾರ್ಯಾರು ವಿವಾಹಿತ ಸ್ತ್ರೀಯರು ನೀವು ಹೋಗಿ ತುಳಸಿ ಪೂಜೆಯನ್ನು ಮಾಡ್ತೀರೋ, ನೀವು ಅಷ್ಟೇ ಅಲ್ಲ ಅದರ ಜೊತೆಗೆ ಚಿಕ್ಕ ಮಕ್ಕಳನ್ನು, ಮನೆಯಲ್ಲಿರೋರನ್ನು ಕರ್ಕೊಂಡು ಹೋಗಿ ಅವರಿಗೂ ತೋರಿಸಿ ಯಾವ ರೀತಿ ತುಳಸಿಯ ಪ್ರಾರ್ಥನೆಯನ್ನು ಮಾಡಬೇಕು, ಆ ತುಳಸಿಯ ಕೃತಿಗಳನ್ನು, ಅಂದರೆ ತುಳಸಿಯ ಬಗ್ಗೆ ಇರೋ ದೇವರ ನಾಮಗಳಾಗಬಹುದು, ಮಿಕ್ಕಿದ ಯಾವುದೇ ರೀತಿಯ ಕೃತಿಗಳಾಗ್ಬೋದು, ಅದನ್ನೆಲ್ಲ ಅವ್ರ ಕೈಯಲ್ಲಿ ಹೇಳಿಸಿ ಅವ್ರ ಕೈಲೂ ಕೂಡ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅಂತ ಶಿಕ್ಷಣ ಮಾಡೋದು ಕೂಡ ತುಂಬ ಅಗತ್ಯ. ಅದನ್ನು ಮಾಡಿದರೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಚಿಕ್ಕ ಮಕ್ಕಳಿಗೆ ಕೊಟ್ಟಂತೆ ಆಗುತ್ತೆ. ತನ್ಮುಖಾಂತರ ಅವ್ರ ಪರಂಪರೆ ಅನ್ನೋದು ಬೆಳೀತಾ ಹೋಗುತ್ತೆ, ಒಳ್ಳೆಯದಾಗತ್ತೆ ಇಡೀ ಕುಟುಂಬಕ್ಕೆ. ತುಳಸಿ ಪೂಜೆ ಮಾಡದೇ ಇದ್ದರೆ ಯಾವ ಕರ್ಮ ಮಾಡಲಿಕ್ಕೂ ಶುದ್ಧತೆಯೇ ಇರೋದಿಲ್ಲ ಅಂತ ಹೇಳುತ್ತೆ ಶಾಸ್ತ್ರ. ಅಂದರೆ ನೀವು ಯಾವುದೇ ಮುಂದೆ ಕೆಲಸ ಮಾಡಲಿಕ್ಕೆ ಹೋಗಬೇಕಾದ್ರೂ ನಮ್ಮ ಮನಸ್ಸು ಶುದ್ಧ ಆಗಬೇಕು, ನಮ್ಮ ದೇಹ ಶುದ್ಧ ಆಗಬೇಕು. ಅಥವಾ ನಾವು ಒಂದು ಕೈ ಹಾಕಿ ಒಂದು ಸ್ಪರ್ಶ ಮಾಡಿ ಪೂಜೆ ಮಾಡ್ತೀವಿ ಅಂದರೆ ಅದು ಸಾರ್ಥಕ ಆಗಬೇಕು ಅಂದರೆ ತುಳಸಿಯನ್ನು ಮೊದಲು ಮುಟ್ಟಿರಬೇಕು, ಅದಕ್ಕೆ ನೀರು ಹಾಕಿರಬೇಕು. ಆಗ ನಮಗೆ ಒಂದು ದೇಹದಲ್ಲಿ ವಿಶಿಷ್ಟವಾದ ಶುದ್ಧಿಯಾಗಿ ಮುಂದೆ ಮಾಡುವಂಥ ಪ್ರತಿ ಕೆಲಸ ಒಳ್ಳೆಯ ಫಲವನ್ನು ಕೊಡುತ್ತೆ. ಈ ಎಲ್ಲ ದೃಷ್ಟಿಯಲ್ಲಿ ತುಳಸಿ ಪೂಜೆಯನ್ನು ಪ್ರತಿಯೊಬ್ಬರೂ ಕೂಡ ಮಾಡಬೇಕು ಅಂತ ಈ ಮುಖಾಂತರ ತಿಳಿಸಲಾಗ್ತಾ ಇದೆ. ಇನ್ನು ತುಳಸಿ ಪೂಜೆಯ ಕ್ರಮವನ್ನು ಈಗ ನೋಡೋಣ. ತುಳಸಿ ಪೂಜೆಯನ್ನು ಸ್ತ್ರೀಯರು ಮಾಡಬೇಕಾದ್ರೆ ಮೊದಲೇ ಹೋಗಿ ಸುಮ್ಮನೆ ನೀರು ಹಾಕ್ಬಿಡೋದು ಅಂತಲ್ಲ, ಮತ್ತು ಅವರು ಉಡೋ ಬಟ್ಟೆಯಿಂದಲೇ ಶುರುವಾಗತ್ತೆ. ಉಡೋ ಬಟ್ಟೆ ಹೇಗೆ, ಯಾವ್ಯಾವುದೋ ರೀತಿಯ ಈ ಆಧುನಿಕ
ವೇಷಭೂಷಣಗಳಲ್ಲಿ ಹೋಗಿ ತುಳಸಿಯನ್ನು ಮುಟ್ಟೋದು, ಅದನ್ನು ಪೂಜೆ ಮಾಡೋದಲ್ಲ. ಅದೊಂದು ಸಾಮಾನ್ಯವಾದ ಹೂವು ಅನ್ನೋ ರೀತಿ ಪರಿಗಣನೆ ಮಾಡೋದಲ್ಲ. ಅದು ದೇವರ ಕಣ್ಣಿನಿಂದ ಬಿದ್ದಾಗ ಹುಟ್ಟಿದ ತುಳಸಿ. ಅದಕ್ಕೆ ತುಂಬ ಪಾವಿತ್ರ್ಯ ಇದೆ. ಹೇಗಂದ್ರಾಗೆ ಯಾವುದೋ ವೇಷಭೂಷಣದಲ್ಲಂತೂ ಖಂಡಿತ ಆ ತುಳಸಿಯನ್ನು ಸ್ಪರ್ಶ ಮಾಡೋದು, ಅದನ್ನು ನೋಡಲೂಬಾರ್ದು. ಆ ರೀತಿ ಅಂದರೆ ಒಳ್ಳೆಯ ವೇಷಭೂಷಣದಲ್ಲಿದ್ದು ಆ ತುಳಸಿಯ ಅರ್ಚನೆ ಮಾಡೋದು ಬಹಳ ಮುಖ್ಯ. ಹಿತ್ತಾಳೆ ತಂಬಿಗೆಯಲ್ಲಿ ನೀರನ್ನು ತುಂಬಿಕೊಂಡು ಸುಮ್ಮನೆ ಹೋಗಿ ನೀರನ್ನು ದಿವಸ ಹಾಕ್ಬರೋದು ಅಂತ ಬೆಳಗ್ಗೆ ಹೋಗಿ ಹಾಕ್ಬಿಟ್ಟು ಬಂದ್ಬಿಡೋದಷ್ಟೇ ಅಲ್ಲ. ಮೊದಲನೇದಾಗಿ ಆ ಹಿತ್ತಾಳೆ ತಂಬಿಗೆಯಲ್ಲಿ ಏನು ತುಂಬಿಕೊಂಡಿರ್ತೀರಿ ಆ ನೀರನ್ನು ಮುಟ್ಟುಕೊಂಡು ಗಂಗೆ ಚ ಜಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಎಲ್ಲ ನದಿಗಳ ಅಭಿಮಂತ್ರಣ, ಎಲ್ಲ ನದಿಗಳ ಸನ್ನಿಧಾನ ಇಲ್ಲಿ ಬರಲಿ, ಆ ಅಭಿಮಾನಿ ದೇವತೆಗಳೆಲ್ಲ ಇಲ್ಲಿರಲಿ ಅಂಥೇಳಿ ಅದಕ್ಕೆ ಅರಿಶಿನ ಕುಂಕುಮ ಇತ್ಯಾದಿಗಳನ್ನು ನೀರಿಗೆ ಹಾಕಿ ಅಲ್ಲಿ ಗಂಗಾ ಸನ್ನಿಧಾನವನ್ನೆಲ್ಲ ಚಿಂತಿಸಿಕೊಂಡು ನಂತರ ತುಳಸಿ ಹತ್ತಿರಕ್ಕೆ ಹೋಗಬೇಕು. ಪಕ್ಕದಲ್ಲಿ ಗೆಜ್ಜೆ ವಸ್ತ್ರ, ಒಂದು ತಟ್ಟೆಯಲ್ಲಿ ಇನ್ನು ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಕಾಳು ಎಲ್ಲವನ್ನು ಇಟ್ಕೊಂಡಿರಬೇಕು. ಜೊತೆಗೆ ಅದಕ್ಕೆ ಮಂಗಳಾರತಿ ಮಾಡಲಿಕ್ಕೆ ಒಂದು ಇಟ್ಟುಕೊಂಡಿರಬೇಕು. ಈ ರೀತಿ ಎಲ್ಲವನ್ನು ಸಿದ್ಧತೆ ಮಾಡಿಕೊಂಡು, ಅಷ್ಟೇ ಅಲ್ಲ, ತುಳಸಿ ಪೂಜೆಯನ್ನು ಮಾಡೋ ಮುಂಚೆ ತುಳಸಿ ಮುಂದೆ ರಂಗೋಲಿ ಹಾಕ್ಲಿಕ್ಕಿರುತ್ತೆ. ಆ ರಂಗೋಲಿಯನ್ನು ಹಾಕಬೇಕು. ರಂಗೋಲಿಯನ್ನು ಹಾಕಿ ನಂತರ ತುಳಸಿಗೆ ಪೂಜೆಯನ್ನು ಮಾಡಬೇಕು. ಆ ತುಳಸಿ ಪೂಜೆಯನ್ನು ಹಾಗೆ ಸುಮ್ಮನೆ ಶುರು ಮಾಡೋದಲ್ಲ. ಮೊದಲು ಆಚಮನ ಮಾಡಬೇಕು, ಆಮೇಲೆ ಸಂಕಲ್ಪವನ್ನು ಮಾಡಬೇಕು. ಆ ಸಂಕಲ್ಪವನ್ನು ಮಾಡಬೇಕಾದ್ರೆ ಏನಂತ ಸಂಕಲ್ಪ ಮಾಡಬೇಕು ಅಂದಾಗ, ಒಂದು ತುಳಸಿಯ ಸೇವೆಯಿಂದ ಏನು, ನನ್ನ ಗಂಡನಿಗೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗಲಿ, ನನ್ನ ಕುಟುಂಬಕ್ಕೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗಲಿ, ನನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ ಎಲ್ಲ ಪ್ರಾರ್ಥನೆ ಮಾಡಬೇಕು. ನಿಜ ಇಲ್ಲ ಅಂತಲ್ಲ. ಅದಕ್ಕಿಂತಲೂ ಮುಖ್ಯವಾಗಿ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಾರ್ಥಂ, ಕುಲದೇವತಾ ಪ್ರೀತ್ಯರ್ಥಂ, ಹರಿಪ್ರೀತ್ಯರ್ಥಂ ಹೀಗೆಲ್ಲ ಪ್ರಾರ್ಥನೆಯನ್ನು ಮಾಡೋದು ಬಹಳ ಉಚಿತ. ಮಾಡಿಕೊಂಡು ಸಂಕಲ್ಪವನ್ನು ಮಾಡಬೇಕು. ಅದರಲ್ಲಿ ಸಂಕಲ್ಪ ಭಾಗಕ್ಕೆ ನಾವು ಈ ಸದ್ಯಕ್ಕೆ ನೋಡೋಣ. ಸಂಕಲ್ಪವನ್ನು ಮಾಡ್ತಾ ತುಳಸಿ ದಾಮೋದರ, ಕಾರ್ತೀಕ ದಾಮೋದರ ಅಂತ ಪ್ರಸಿದ್ಧ. ನಮಗೆ ಕಾರ್ತೀಕ ಮಾಸದಲ್ಲಿ ದಾಮೋದರನ ಚಿಂತನೆ ಮಾಡ್ತೀವಿ, ತುಳಸಿ ದಾಮೋದರನ ಚಿಂತನೆ. ಆ ದಾಮೋದರ ಯಾವಾಗಲೂ ಕೂಡ ಚಿಂತನೆಯೇ. ಯಾವಾಗಲೂ ತುಳಸಿ ಇಂದ ಕೂಡಲೇ ತುಳಸಿ ಸಹಿತ ದಾಮೋದರ ಪ್ರೇರಣೆಯ, ತುಳಸಿ ಸಹಿತ ದಾಮೋದರ ಪ್ರೀತ್ಯರ್ಥಂ, ಯಥಾಶಕ್ತಿ ಯಥಾಮತಿ ಭಗವತ್ ಪ್ರೇರಣೆಯ ತುಳಸಿ ಪೂಜಾಖ್ಯಂ ಕರ್ಮ ಕರಿಷ್ಯೆ ಅಂತ ಉದ್ಧರಣೆಯಿಂದ ನೀರನ್ನು ತಗೊಂಡು ಅರ್ಘ್ಯಪಾತ್ರೆಗೆ ನೀರನ್ನು ಬಿಡಬೇಕು. ಹೀಗೆ ತುಳಸಿಯ ಪೂಜೆಯ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಅದರಲ್ಲಿ ಅನುಸಂಧಾನ ಪ್ರಕ್ರಿಯೆ ಅಂತ ಒಂದಿದೆ. ನೀವು ಯಾವಾಗ ತುಳಸಿಗೆ ನೀರು ಹಾಕ್ತೀವೋ ಮೇಲಿಂದ ನೀರನ್ನು ಹಾಕ್ತೀರಿ. ಅಲ್ಲಿ ಕೃಷ್ಣನ ಪ್ರತಿಮೆ, ಬೇರೆ ಬೇರೆ ಪ್ರತಿಮೆಗಳು ಕೂಡ ಆ ತುಳಸಿ ಪಾಟ್ನಲ್ಲಿ ಇರಬಹುದು. ಆ ಪ್ರತಿಮೆಗಳು ಹಾಗಿರಲಿ, ಅದು ನೇರವಾಗಿ ಅದಕ್ಕೆ ಅರ್ಚನೆ ಅಲ್ಲ. ತುಳಸಿಗೆ ನೀವು ನೀರನ್ನು ಹಾಕ್ತೀರಿ, ಆ ನೀರು ಮೇಲಿಂದ ಕೆಳಕ್ಕೆ ಬೀಳುತ್ತೆ. ಇಷ್ಟು ಪ್ರಕ್ರಿಯೆ. ಅಲ್ಲಿ ತುಳಸಿಯಲ್ಲಿ ಏನೇನು ಅನುಸಂಧಾನ ಮಾಡಬೇಕು ನಾವು. ಯಾಕೆಂದರೆ ನಾವು ಸುಮ್ಮನೆ ತುಳಸಿಗೆ ನೀರು ಹಾಕ್ತಾ ಇದ್ದೀವಿ, ಪೂಜೆ ಆಗ್ತಾ ಇದೆ ಅಂತಲ್ಲ. ಮೊದಲು ಈಗಾಗಲೇ ನಾವು ತುಳಸಿ ಬಗ್ಗೆ ತಿಳ್ಕೊಂಡ್ವಿ, ಯಾರು ಅಂತ ನಮಗೆ ಗೊತ್ತಾಯಿತು. ಇನ್ನು ಆ ತುಳಸಿ ಪತ್ರ, ತುಳಸಿ ಮಂಜರಿ ಇಲ್ಲೆಲ್ಲ ಯಾರ್ಯಾರು ಇರ್ತಾರೆ, ಯಾವ್ಯಾವ ದೇವತೆಗಳು ಇಲ್ಲೆಲ್ಲ ಇರ್ತಾರೆ, ಯಾಕೆ ಇಷ್ಟು ಅದಕ್ಕೆ ಪಾವಿತ್ರ್ಯ ಇದೆ, ಇಷ್ಟೊಂದು ಮಹತ್ವ ಯಾಕೆ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಅನ್ನೋ ವಿಷಯವನ್ನು ಕ್ರಮವಾಗಿ ತಿಳ್ಕೊಂಡು ಹೋಗಬೇಕು. ಅದರ ಮುಂದೆ ನಿಂತಾಗ ಪೂಜೆಗೆ ಅಂತ ಆಗ ಕೆಲವು ಅನುಸಂಧಾನಗಳನ್ನು ಮಾಡಲಿಕ್ಕಿದೆ. ಅದನ್ನು ಮೊದಲು ನೋಡಿ ನಂತರ ಅದರ ಪೂಜೆಯ ಕ್ರಮವನ್ನು ಇನ್ನೂ ವಿಸ್ತಾರವಾಗಿ ಗಮನಿಸೋಣ. ಹೀಗೆ ತುಳಸಿಯ ಅನುಸಂಧಾನವನ್ನು ಮಾಡೋದು. ತುಳಸಿಯನ್ನು ನಾವು ನೋಡ್ತೀವಿ, ಅಲ್ಲಿ ತುಳಸಿ ಮಂಜರಿ, ತುಳಸಿ ಎಲೆಗಳು ಎಲ್ಲ ಕಾಣ್ತಾ ಇದೆ. ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ದೇವತೆಗಳನ್ನು ಚಿಂತಿಸಬೇಕು ಅಂತ ಇದೆ. ಅಲ್ಲಿ ಮೊದಲನೇದಾಗಿ ತುಳಸಿಯ ಕೆಳಭಾಗಕ್ಕೆ ಬಂದಾಗ ಅಲ್ಲಿ ನಾರಾಯಣ ದೇವರಿರ್ತಾರೆ. ಮೇಲಿನ ಭಾಗಕ್ಕೆ ಬಂದಾಗ ಜನಾರ್ದನ, ಮಧ್ಯ ಭಾಗಕ್ಕೆ ಬಂದಾಗ ವಿಷ್ಣು ಇದ್ದಾನೆ. ಇನ್ನು ಬಲಭಾಗಕ್ಕೆ ಬಂದಾಗ ರುದ್ರದೇವರು, ಎಡಭಾಗಕ್ಕೆ ಬಂದಾಗ ಬ್ರಹ್ಮದೇವರು. ಇನ್ನು ಎಲೆಯ ಮೇಲೆ 7 ಸಮುದ್ರ, ಎಲೆಯ ಕೆಳಭಾಗದಲ್ಲಿ ಗಂಗೆ, ಹಾಗೆ ಚಿಕ್ಕದಾಗಿ ಹೂವಿನ ರೂಪದಲ್ಲಿ ಏನಿದೆ ಅಲ್ಲಿ ಪುರುಷೋತ್ತಮನ ಚಿಂತನೆ, ಅಲ್ಲಿ ಲಕ್ಷ್ಮೀ ಸಹಿತನಾಗಿ ಚಿಂತಿಸಬೇಕು ಪುರುಷೋತ್ತಮನನ್ನು. ಹೀಗೆ ಆ ತುಳಸಿಯ ವಿಷಯದಲ್ಲಿ ನಾವು ಚಿಂತಿಸಬೇಕಾದ ದೇವತೆಗಳು ಹಾಗೆ ದೇವರ ರೂಪಗಳು ಇಷ್ಟಿದೆ. ಇದಾದ ಮೇಲೆ ತುಳಸಿಯ ಧ್ಯಾನವನ್ನು ಮೊದಲಿಗೆ ಮಾಡಬೇಕು. ಆ ತುಳಸಿ ದೇವಿ ಹೇಗಿದ್ದಾಳೆ, ನಾವು ನೋಡ್ತಾ ಇರೋದು ಒಂದು ಗಿಡದ ರೂಪದಲ್ಲಿ ತುಳಸಿಯನ್ನು ನೋಡ್ತಾ ಇದ್ದೀವಿ. ಆದರೆ ತುಳಸಿ ದೇವಿಯ ರೂಪ ಹೇಗಿದೆ, ಅವಳ ಆಕಾರ ಹೇಗಿದೆ ಅನ್ನೋದನ್ನು ಚಿಂತಿಸಬೇಕು. ಆ ಒಂದೊಂದು ಶ್ಲೋಕಗಳು ಹೀಗಿದೆ. ಮೊದಲನೇದಾಗಿ ಧ್ಯಾನ ಶ್ಲೋಕವನ್ನು ನೋಡೋಣ. ಧ್ಯಾನ ಶ್ಲೋಕ ಹೀಗಿದೆ.
ಧ್ಯಾಯಾಮಿ ತುಳಸೀಂ ದೇವೀಂ ಶ್ಯಾಮಾಂ ಕಮಲಲೋಚನಾಂ ಪ್ರಪನ್ನಾಂ ಪದ್ಮಕಲ್ಹಾರವರಾಭಯ ಚತುರ್ಭುಜಾಂ ಕಿರೀಟಹಾರಕೇಯೂರ ಕುಂಡಲಾದಿ ವಿಭೂಷಿತಾಂ ಧವಲಾಂ ಶುಕ ಸಂಯುಕ್ತಾಂ ಪದ್ಮಾಸನ ನಿಷೇಧುಷೀಂ. ತುಳಸಿಯ ಸ್ವರೂಪ ಹೇಗಿದೆ ಅಂದಾಗ, ತುಳಸಿ ದೇವಿಯನ್ನು ಧ್ಯಾನ ಮಾಡ್ತೀನಿ. ಅವಳ ಬಣ್ಣ ಶ್ಯಾಮ ಅಂತ, ಕಪ್ಪು. ನಾವೆಲ್ಲ ಹಸಿರು ಬಣ್ಣದ ತುಳಸಿಯನ್ನು ನೋಡ್ತಾ ಇರ್ತೀವಿ. ಕೃಷ್ಣ ತುಳಸಿ ಇದ್ದಾಳೆ, ಹಾಗೆ ಹಸಿರು ತುಳಸಿನೂ ಇದೆ. ನಾವು ಹಸಿರು ತುಳಸಿಯನ್ನು ಆರಾಧನೆ ಮಾಡ್ತಾ ಇರ್ತೀವಿ. ಆಗ ಕೃಷ್ಣ ರೂಪವನ್ನು ಚಿಂತಿಸಿ, ಒಳಗಡೆ ಕೃಷ್ಣ ಬಣ್ಣದಲ್ಲಿ ಆ ತುಳಸಿ ದೇವಿ ನೆಲೆಸಿರ್ತಾಳೆ, ಅವಳ ಸನ್ನಿಧಾನವನ್ನು ಇಟ್ಟಿರ್ತಾಳೆ. ಪ್ರಸನ್ನ, ಅದು ಕೂಡ ನಗ್ತಾ ಇದ್ದಾಳೆ, ಅಂದರೆ ಮಂದಹಾಸ ಬೀರ್ತಾ ಇದ್ದಾಳೆ. ಅವಳ ಕಣ್ಣುಗಳೆಲ್ಲ ಕಮಲದಂತಹ ಕಣ್ಣು ಅಂತ. ಇವಳು ತುಳಸಿ, ಇದು ತುಳಸಿ ಒಂದು ಪ್ರತ್ಯೇಕ, ಕಮಲಕ್ಕಿಂತ ಬೇರೆನೆ. ಆದರೂ ಇವಳ ಕಣ್ಣು ಮಾತ್ರ ಕಮಲದಂತಹ ಕಣ್ಣು ಆ ತುಳಸಿ ದೇವಿಗೆ ಅಂತ ಚಿಂತಿಸಿ, ಆಮೇಲೆ ಅವಳ ಕೈನಲ್ಲಿ ಕಮಲ ಹಿಡ್ಕೊಂಡಿದ್ದಾಳೆ ತುಳಸಿ ದೇವಿ. ಅಷ್ಟೇ ಅಲ್ಲ, ಒಂದು ಕಲ್ಹಾರ ಅಂತ ಒಂದು ಪುಷ್ಪ, ಆ ಪುಷ್ಪವನ್ನು ಕೈನಲ್ಲಿ ಹಿಡ್ಕೊಂಡಿದ್ದಾಳೆ. ವರಮುದ್ರೆ, ಹಾಗೆ ಅಭಯ ಮುದ್ರೆ. ನಾನು ಅಭಯ ನೀಡ್ತೀನಿ, ನೀವು ನನ್ನ ಆರಾಧನೆ ಮಾಡಿ ಅಂತ ಅಭಯ ಹಸ್ತವನ್ನು ಚಾಚಿದ್ದಾಳೆ. ಹೀಗೆ 4 ಭುಜದಲ್ಲಿ 4 ವಸ್ತುಗಳನ್ನು ಹಿಡ್ಕೊಂಡಿದ್ದಾಳೆ. ಇನ್ನು ಕಿರೀಟ ಹಾಕ್ಕೊಂಡು ಹಾರವನ್ನು ಹಾಕ್ಕೊಂಡಿದ್ದಾಳೆ. ಇನ್ನು ಕೇಯೂರ ಕುಂಡಲಾದಿ, ತೋಳ್ಬಂದಿಗೆ ಆಭರಣ, ತೋಳ್ಬಂದಿಗೆ. ಅಷ್ಟೇ ಅಲ್ಲ, ಕಿವಿಗೆ ಕುಂಡಲಗಳನ್ನು ಹಾಕ್ಕೊಂಡಿದ್ದಾಳೆ. ಇನ್ನು ಧವಲಾಂಶಕ ಸಂಯುಕ್ತಾಂ, ಅಂದರೆ ಬಿಳಿ ವಸ್ತ್ರ, ಶುಭ್ರ ವಸ್ತ್ರವನ್ನು ಧರಿಸಿಕೊಂಡು ಇದ್ದಾಳೆ. ಇಂಥ ತುಳಸಿಯನ್ನು ಪದ್ಮಾಸನ ನಿಷೇಧುಷೀಂ, ಅವಳು ಪದ್ಮಾಸನದಲ್ಲೇ ಇದ್ದಾಳೆ ಅಂತ ಒಂದರ್ಥ. ಅಥವಾ ಪದ್ಮಾಸನ ಅಂದರೆ ಬ್ರಹ್ಮದೇವರು ಕೂಡ ಸೇವೆಯನ್ನು ಮಾಡ್ತಾ ಇದ್ದಾಳೆ ತುಳಸಿಯನ್ನು. ಯಾಕೆ ಲಕ್ಷ್ಮೀ ಸನ್ನಿಧಾನ ಜಾಸ್ತಿ ಅನ್ನೋ ಅರ್ಥದಲ್ಲಿ ತುಳಸಿಯನ್ನು ಬ್ರಹ್ಮದೇವರು ತಾವು ಅರ್ಚನೆಯನ್ನು ಮಾಡ್ತಾ ಇದ್ದಾರೆ. ಇಂತಹ ಈ ತುಳಸಿಯನ್ನು ಪ್ರಾರ್ಥನೆ ಮಾಡಿ ಮೊದಲಿಗೆ ಧ್ಯಾನದಿಂದ ಏನು ಮಾಡಬೇಕು ಅಂದರೆ, ನಾನು ನಿನ್ನ ಪೂಜೆ ಮಾಡ್ತಾ ಇದ್ದೀನಿ, ನೀನು ಬಂದು ಇಲ್ಲಿ ಸನ್ನಿಹಿತಳಾಗು. ಈ ತುಳಸಿ ಗಿಡ ಏನಿದೆ ನನ್ನ ಕಣ್ಣು ಮುಂದೆ ಏನಿದೆ, ಇದರಲ್ಲಿ ನೀನು ಬಂದು ಸನ್ನಿಹಿತಳಾಗು ಅಂತ ಪ್ರಾರ್ಥನೆ ಮಾಡಬೇಕು. ಆಗ ಒಂದು ಶ್ಲೋಕವನ್ನು ಹೇಳಲಿಕ್ಕಿದೆ. ದೇವಿ ತ್ರಿಲೋಕ ಜನನಿ ಸರ್ವಭೂತೈಕ ಪಾವನೆ ಆಗಚ್ಚ ಭಗವತ್ಯತ್ರ ಪ್ರಸೀದ ತುಳಸಿ ಪ್ರಿಯೆ ಶ್ರೀ ತುಳಸ್ಯೈ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಧ್ಯಾನಂ ಸಮರ್ಪಯಾಮಿ. ನೀನು 3 ಲೋಕಕ್ಕೂ ಕೂಡ ತಾಯಿ ಅಂತ ಇದೆಯಾ? ನಿನ್ನಂಥ ಪವಿತ್ರಳಾದ ದೇವಿಯನ್ನು ನಾನು ಇವತ್ತಿನ ದಿವಸ ಪೂಜೆ ಮಾಡ್ತಾ ಇದ್ದೀನಿ, ದಯವಿಟ್ಟು ಇಲ್ಲಿ ಬಂದು ಕೂಡು ಅಂತ ನಿನ್ನನ್ನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಧ್ಯಾನಂ ಸಮರ್ಪಯಾಮಿ ಅಂತ ಹೇಳಿ ಈ ಹೂವನ್ನು, ಅಕ್ಷತೆ ಕಾಳುಗಳನ್ನು ಆ ತುಳಸಿಯ ಮೇಲೆ ಹಾಕಬೇಕು. ಇದು ಮೊದಲನೇದಾಗಿ ಮಾಡಬೇಕಾದ ಒಂದು ಕ್ರಮ. ಧ್ಯಾನ ಶ್ಲೋಕವನ್ನು ಹೇಳ್ತಾ ತುಳಸಿಯ ಧ್ಯಾನವನ್ನು ಮಾಡಿದ್ವಿ. ಧ್ಯಾನದಿಂದ ಅವಳು ಮುಂದೆ ಇರೋ ಗಿಡದಲ್ಲಿ ಬರಬೇಕು ಅಂತಿಲ್ಲ, ನಮ್ಮ ಮನಸ್ಸಿಗೆ ಬಂದಿದ್ದಾಳೆ, ಮನಸ್ಸಿನಲ್ಲಿ ಚಿಂತಿಸಿದ್ವಿ. ಆದರೆ ಮನಸ್ಸಿನಲ್ಲಿರುವಂಥ ತುಳಸಿಯ ರೂಪ ಮುಂದಿರುವಂಥ ತುಳಸಿ ಗಿಡದಲ್ಲಿ ಬಂದು ನೆಲೆಸಲಿ ಅನ್ನೋ ದೃಷ್ಟಿಯಲ್ಲಿ ತುಳಸಿಯ ಆವಾಹನೆಯನ್ನು ಮಾಡಬೇಕು. ಆವಾಹನೆ ಮಾಡಬೇಕಾದ್ರೂ ಕೂಡ ಶ್ಲೋಕವನ್ನು ಹೇಳಿ ನಾವು ತುಳಸೀಂ ಆವಾಹಯಾಮಿ ಅಂತ ಹೇಳಬೇಕು. ಆ ಶ್ಲೋಕ ನಾವು ಈಗ ಗಮನಿಸೋಣ. ಆವಾಹನ ಶ್ಲೋಕಗಳು ಕೂಡ ಇದೆ. ಆ ಆವಾಹನ ಶ್ಲೋಕಗಳೆಲ್ಲ ನೀವು ಇಲ್ಲಿ ನೋಡಬಹುದು. ಆ ಶ್ಲೋಕಗಳ ಅರ್ಥವನ್ನು, ಹಾಗೆ ಸಮರ್ಪಯಾಮಿ ಅಂತ ಹೇಳೋದು ಅಥವಾ ಆವಾಹಯಾಮಿ ಅಂತ ಹೇಳುವಂಥ ಮಂತ್ರಗಳನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಆ ಶ್ಲೋಕಗಳು ನಿಮಗೆ ಪ್ರಸಾರ ಆಗತ್ತೆ, ಅದನ್ನು ನೀವು ಗಮನಿಸಿ. ಮೊದಲನೇದಾಗಿ ಆವಾಹನೆಯ ಬಗ್ಗೆ ಬರ್ತಾ, ಆವಾಹನೆಯ ಶ್ಲೋಕಗಳ ಅರ್ಥ ಹೀಗೆ. ತುಳಸಿ ಶ್ರೀ ಸಖಿ ಅಂತ ಪ್ರಾರಂಭ ಆಗುವಂಥ ಶ್ಲೋಕ ಇದು. ಇಲ್ಲಿ ತುಳಸಿಯನ್ನು ಸ್ನೇಹಿತಳು ಅಂತ ಭಾವನೆಯಿಂದ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಹೇ ಸ್ನೇಹಿತಳಂತೆ ಇರುವ ತುಳಸಿಯೇ, ನೀನು ಪುಣ್ಯವನ್ನು ನೀಡ್ತೀಯಾ, ಪಾಪಗಳನ್ನು ಪರಿಹರಿಸ್ತೀಯಾ. ನಿನ್ನನ್ನು ನಾನು ಇಲ್ಲಿ ಆವಾಹನೆ ಮಾಡ್ತಾ ಇದ್ದೀನಿ ಈ ಗಿಡದಲ್ಲಿ. ಯಾಕೆ ನೀನು ನಾರಾಯಣನ ಮನಸ್ಸಿಗೆ ಅತ್ಯಂತ ಪ್ರೀತಿಪಾತ್ರಳು. ಆ ದೇವರ ಅನುಗ್ರಹ ದೊರಕಿಸಿ ಕೊಡುವಂತೆ ನನಗೆ ಅನುಗ್ರಹಿಸು ಅಂತ ತುಳಸಿಯನ್ನು ಪ್ರಾರ್ಥನೆ ಮಾಡೋದು. ಈ ಪ್ರಾರ್ಥನೆ ಹೇಗೆ ಅಂದರೆ, ಇಲ್ಲಿ ಬಂದು ತುಳಸಿ ಗಿಡದಲ್ಲಿ ಇರಲಿ ಅಂತ. ಇನ್ನು ಕೃಷ್ಣಾನಂದಾಶ್ರು ಸಂಭೂತೆ ಅಂತ ಈ ಶ್ಲೋಕದಲ್ಲಿ ಕೃಷ್ಣನ ಆನಂದ ಬಾಷ್ಪದಿಂದ ನೀನು ಹುಟ್ಟಿದ್ದು, ಅಂಥ ನೀನು ಸ್ವಯಂ ನನಗೂ ಕೂಡ ಆನಂದವನ್ನು ನೀಡು. ಯಾಕೆಂದರೆ ತುಳಸಿ ಅಂತ ನಿನ್ನನ್ನು ಯಾಕೆ ಕರೆಯೋದು? ಅವಳಿಗೆ ತುಲನೆಯನ್ನು ಕೊಡ್ಲಿಕ್ಕೆ ಬರಲ್ವಂತೆ ಜಗತ್ತಿನಲ್ಲಿ. ಯಾಕೆಂದರೆ ಅಷ್ಟು ಪುಣ್ಯವನ್ನು ನೀಡ್ತಾಳೆ, ಅಷ್ಟು ಅನುಗ್ರಹವನ್ನು ಜನರಿಗೆ ಮಾಡ್ತಾಳೆ. ಯಾರಿಗೆ ತುಲನೆಯನ್ನು ನೀಡಲಿಕ್ಕೆ ಸಾಧ್ಯ ಇಲ್ವೋ ಅವಳಿಗೆ ತುಳಸಿ ಅಂತ ಕರೀತಾರೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಇದನ್ನು ಈ ತುಳಸಿಯ ಮುಂದೆ ಹೇಳಿ
ಆವಾಹಯಾಮಿ ತುಳಸಿ ಅಂಥೇಳಿ ಒಂದು ಮಂತ್ರಾಕ್ಷತೆ ಕಾಳನ್ನು ತುಳಸಿ ಗಿಡಕ್ಕೆ ಹಾಕೋದು. ಯಾವುದೇ ರೀತಿಯ ಹೋಲಿಕೆಯನ್ನು ಕೊಡ್ಲಿಕ್ಕಾಗದೇ ಇರೋದ್ರಿಂದಲೇ ತುಳಸಿ ಅಂತ ತುಳಸಿಗೆ ಪ್ರಸಿದ್ಧಿ ಅಂತ ನಾವು ಕೇಳಿದ್ವಿ. ಇನ್ನು ಅವಳಿಗೆ ಇನ್ನೊಂದು ಪೂಜೆಯನ್ನು ಮಾಡೋದಿದೆ. ಇದನ್ನು ಅರ್ಘ್ಯ ಅಂತ ಕರೀತಾರೆ. ಅರ್ಘ್ಯ ನೀಡೋದು ಅಂದ್ರೇನು? ಮಂತ್ರಾಕ್ಷತೆ ಕಾಳು ಮತ್ತು ನೀರನ್ನು ತಗೊಂಡು ಒಂದು ಉದ್ಧರಣೆಯಿಂದ ಹಾಕೋದು ಅರ್ಘ್ಯ ಪಾತ್ರೆಗೆ. ಇದನ್ನು ಹೇಳಬೇಕಾದರೂ ಒಂದು ಶ್ಲೋಕವನ್ನು ಹೇಳ್ಕೊಂಡು ಮಾಡಬೇಕು ನಾವು. ಆ ಶ್ಲೋಕ ಕ್ಷೀರೋದಧಿ ಸಮುತ್ಪನ್ನೆ ಅಂತ ಪ್ರಾರಂಭ ಆಗುವಂಥ ಶ್ಲೋಕ. ಇದರ ಅರ್ಥ ಹೀಗೆ: ಕ್ಷೀರ ಸಮುದ್ರದಲ್ಲಿ ತುಳಸಿ ದೇವಿ ಹುಟ್ಟಿದಾಳೆ. ಆಗ ದೇವತೆಗಳು ಎಲ್ಲ ಋಷಿಮುನಿಗಳು ಅವಳ ಪೂಜೆಯನ್ನು ಮಾಡಿದ್ದಾರೆ. ಇಂಥ ವಿಷ್ಣುವಿಗೆ ಅತ್ಯಂತ ಪ್ರೀತಿಪಾತ್ರಳಾದ ನಿನಗೆ ನಾನು ಅರ್ಘ್ಯವನ್ನು ನೀಡ್ತೇನೆ ಅಂತ. ಇದೆಲ್ಲ ಹೇಗೆ ಅಂದರೆ, ಕೃಷ್ಣಾಷ್ಟಮಿ ಮುಂತಾದ ದಿವಸಗಳಲ್ಲಿ ಹೇಗೆ ಕೃಷ್ಣನಿಗೆ ಅರ್ಘ್ಯವನ್ನು ಕೊಡ್ತೀವೋ ಹಾಗೆ ಪ್ರತಿನಿತ್ಯ ತುಳಸಿಗೆ ಅರ್ಘ್ಯವನ್ನು ನೀಡುವಂಥ ಕ್ರಮ. ನಂತರ ಶ್ರೀ ತುಳಸ್ಯೈ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೀಗೆ ಹೇಳೋದು. ಇದು ಪ್ರತಿ ಸಲ ಹಾಗೆ ತುಳಸ್ಯೈ ನಮಃ ಅಂತ ಹೇಳೋದು, ಆಮೇಲೆ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ, ಶ್ರೀ ತುಳಸ್ಯೈ ನಮಃ ಅಂತ ಹೇಳೋದು, ಆವಾಹಯಾಮಿ ಅಂತ ಮುಂದಕ್ಕೆ ಹೇಳೋದು, ನಂತರ ಶ್ರೀ ತುಳಸ್ಯೈ ನಮಃ ಅಂತ ಹೇಳಿ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳೋದು. ಈ ರೀತಿ ಪ್ರತಿ ಪೂಜೆಯಲ್ಲೂ ಕೂಡ ಕೊನೆಗೆ ಶ್ರೀ ತುಳಸ್ಯೈ ನಮಃ ಅನ್ನೋದು. ಅದೇನು ಕಾರ್ಯವನ್ನು ಮಾಡ್ತೀವಿ ಅದನ್ನು ಹೇಳಿ, ಒಂದು ಮಂತ್ರಾಕ್ಷತೆ ಕಾಳನ್ನು ಹಾಕಬೇಕು ಅಂದರೆ ಅದನ್ನು ಹಾಕಬೇಕು, ಒಂದು ನೀರನ್ನು ಉದ್ಧರಣೆಯಿಂದ ನೀರನ್ನು ತಗೊಂಡು ಅರ್ಘ್ಯ ಪಾತ್ರೆಗೆ ಬಿಡಬೇಕು. ಈ ರೀತಿ ಅರ್ಘ್ಯ ಮುಗೀತು. ಇನ್ನು ಮುಂದಕ್ಕೆ ಪಾದ್ಯವನ್ನು ಸಮರ್ಪಣೆ ಮಾಡೋದು. ಪಾದ್ಯ ಅಂದರೆ ತುಳಸಿಯ ಕಾಲನ್ನು ನಾವು ಪ್ರಕ್ಷಾಲನೆ ಮಾಡೋದು. ಯಾರು ಬ್ರಾಹ್ಮಣರು ಬಂದಾಗ ನಾವು ಕೈಗೆ ಹಾಕ್ತೀವಿ, ಅರ್ಘ್ಯ ಅಂತ ಹೇಳ್ತೀವಿ. ಇನ್ನು ಕಾಲನ್ನು ತೊಳಿತೀವಿ, ಪಾದ್ಯ ಅಂತ ಅದನ್ನು ಕರೀತಾರೆ. ಆದರೆ ಆವಾಹನೆ ಎಲ್ಲ ಮಾಡೋದಿಲ್ಲ. ಯಾಕೆ? ಬ್ರಾಹ್ಮಣರೇ ಮನೆಗೆ ಬಂದಿರ್ತಾರೆ, ಅದರಿಂದ ಆವಾಹನೆ ಮಾಡೋ ಅಗತ್ಯ ಇಲ್ಲ, ಧ್ಯಾನ ಮಾಡೋ ಅಗತ್ಯ ಇಲ್ಲ. ಯಾಕೆ? ಅವ್ರ ಮುಖ ನೋಡಿದ್ದೀವಿ, ಅವ್ರು ಹೇಗಿದ್ದಾರೆ ಗೊತ್ತು. ಅವ್ರು ಬಂದು ಕೂತ್ಕೊಳ್ಳಿ ಅಂತ ಆಸನ ಕೊಡೋ ಮುಂಚೆ ಈ ಅರ್ಘ್ಯ ಕೊಟ್ಟು ಪಾದ್ಯ ಕೊಡಬೇಕು. ಈ ರೀತಿ ಹೇಗೆ ಬ್ರಾಹ್ಮಣರೆಲ್ಲ ಆರಾಧನೆ ಮಾಡ್ತೀವೋ ಹಾಗೆ ತುಳಸಿ ಆರಾಧನೆಯಲ್ಲೂ ಕೂಡ ಹೀಗೆ ಉಪಚಾರಗಳನ್ನು ಮಾಡುವಂಥದ್ದಿದೆ. ಅದರಲ್ಲಿ ಈಗ ಪಾದ್ಯಕ್ಕೆ ನಾವು ಬಂದಿದ್ದೀವಿ. ಪಾದ್ಯಕ್ಕೆ ಬೇಕಾದ ಶ್ಲೋಕವನ್ನು ಈಗ ನೋಡಿ. ಬೃಂದಾವನ ಸ್ಥಿತೇ ದೇವಿ ಅನ್ನುವ ಶ್ಲೋಕ. ಅಂದರೆ ತುಳಸಿ ಬೃಂದಾವನದ ಒಳಗಡೆ ಇರುವಂತಹ ದೇವಿ ಅಂತ ಸಂಬೋಧನೆಯನ್ನು ಮಾಡಿ, ನಿನ್ನನ್ನೆಲ್ಲ ವೃಂದಾರಕರು ಅಂದರೆ ದೇವತೆಗಳೆಲ್ಲ ನಿನ್ನನ್ನು ಚೆನ್ನಾಗಿ ಪೂಜೆ ಮಾಡ್ತಾರೆ. ಈ ಪಾದ್ಯ ನೀನು ಸ್ವೀಕಾರ ಮಾಡು. ದೈತ್ಯ ಅಂತಕ ಪ್ರಿಯೆ ಅಂತ, ದೈತ್ಯರನ್ನು ನಾಶ ಮಾಡೋದಕ್ಕೆ ತುಂಬ ಇಷ್ಟ. ಅಂದರೆ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಎಲ್ಲ ದೈತ್ಯರನ್ನು ಸದೆ ಬಡಿದು ಅನುಗ್ರಹವನ್ನು ಮಾಡ್ತೀಯ. ಅಂಥ ನಿನಗೆ ಪಾದ್ಯವನ್ನು ಸಮರ್ಪಣೆ ಮಾಡ್ತೀನಿ ಅಂತ. ಕಲಶದ ನೀರು ಅಂದರೆ ನಾವು ಯಾವ ಕಲಶದಲ್ಲಿ ನೀರನ್ನು ಹಾಕಿ ಗಂಗಾದಿ ನದಿಗಳ ಅಭಿಮಾನಿ ದೇವತೆಗಳನ್ನು ಚಿಂತಿಸಿರ್ತೇವೋ ಅಂಥ ಕಲಶದ ನೀರನ್ನು ತಗೊಂಡು ನಾವು ಅರ್ಘ್ಯ ಪಾತ್ರೆಗೆ ಬಿಡಬೇಕು. ಆಗ ತುಳಸಿ ಪಾದ ಪ್ರಕ್ಷಾಲನೆ ಮಾಡಿದ್ವಿ ಎನ್ನುವ ಅನುಸಂಧಾನವನ್ನು ಮಾಡೋದು. ತುಳಸಿಗೆ ಆಚಮನವನ್ನು ಕೂಡ ಅರ್ಪಿಸೋದು. ಆಚಮನ ಅಂದರೆ ನಮಗೆ ಗೊತ್ತಿದೆ, ಗಂಡಸರೆಲ್ಲ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ ಅಂತೆಲ್ಲ ಆಚಮನ ಮಾಡುವಂತೆ ಹೆಂಗಸರು ಕೂಡ ಆಚಮನ ಮಾಡೋದಿದೆ. ಆಗ ತುಳಸಿಗೆ ಆಚಮನಕ್ಕೆ ನೀರು ಕೊಡಬೇಕು. ಆಚಮನಕ್ಕೆ ನೀರು ಕೊಡಬೇಕಾದ್ರೆ ಆಗಲೂ ಏಲ ಲವಂಗ ಅಂತ ಒಂದು ಶ್ಲೋಕ ಪ್ರಾರಂಭ ಆಗುತ್ತೆ. ಇದರ ಅರ್ಥ ಹೀಗೆ: ಏಲ ಲವಂಗ ಕರ್ಪೂರ ಚಂದನ ಅಂದರೆ ಏಲಕ್ಕಿ, ಲವಂಗ, ಕರ್ಪೂರ ಮತ್ತು ಗಂಧ, ಶ್ರೀಗಂಧ ಇವುಗಳಿಂದೆಲ್ಲ ತುಂಬಿರುವಂತಹ ಪಾನೀಯ ನೀರನ್ನು ನಿನಗೆ ಕೊಡ್ತಾ ಇದ್ದೀನಿ, ಇದನ್ನು ಸ್ವೀಕಾರ ಮಾಡು, ಆಚಮನ ಮಾಡು ಅಂತ ಕೇಳ್ಕೊಳ್ಬೇಕು. ಆಗ ಶ್ರೀ ತುಳಸ್ಯೈ ನಮಃ ಮುಖೇ ಆಚಮನೀಯಂ ಸಮರ್ಪಯಾಮಿ ಅಂಥೇಳಿ ಆ ಕಲಶೋದಕದಲ್ಲಿ ಇರುವಂಥ ನೀರನ್ನು ತುಳಸಿಗೆ ತೋರಿಸಿ ಅರ್ಘ್ಯ ಪಾತ್ರೆಗೆ ಬಿಡಬೇಕು. ಇದು ಆಚಮನದ ಬಗ್ಗೆ ಆಯಿತು. ಇನ್ನು ಮುಂದಕ್ಕೆ ಮಧುಪರ್ಕದ ಬಗ್ಗೆ ನೋಡೋಣ. ಮಧುಪರ್ಕ ಅಂದರೆ ಅವಳಿಗೆ ಸಮರ್ಪಣೆ ಮಾಡೋದು. ಏನನ್ನ? ಜೇನುತುಪ್ಪ, ತುಪ್ಪ, ಮೊಸರು ಇದೆಲ್ಲ ಸಮರ್ಪಣೆಯನ್ನು ಮಾಡೋದು. ಇದನ್ನು ಮಧುಪರ್ಕ ಅಂತ ಕರೀತಾರೆ. ಮಧುಪರ್ಕಕ್ಕೆ ಹೇಳಬೇಕಾದ ಶ್ಲೋಕ ಹೀಗಿದೆ: ದಾಮೋದರ ಪ್ರಿಯೆ ಅಂತ ಪ್ರಾರಂಭವಾಗುವ ಶ್ಲೋಕ ಇದು. ದಾಮೋದರನಿಗೆ ಅತ್ಯಂತ ಪ್ರೀತಿ ಪಾತ್ರಳಾದವಳು ನೀನು. ದಧಿ ಕ್ಷೋಧ ಸಮನ್ವಿತಂ ಅಂದರೆ ಮೊಸರು, ಜೇನುತುಪ್ಪ ಎಲ್ಲವನ್ನೂ ಕೂಡ ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ತುಳಸಿ ಸಹಿತ ದಾಮೋದರ ಸ್ವೀಕಾರ ಮಾಡಲಿ ಅಂತ ತುಳಸಿಯ ಜೊತೆಗೆ ದಾಮೋದರನ ಚಿಂತನೆ ಮಾಡ್ತಾ ಮಧುಪರ್ಕವನ್ನು ನಿನಗೆ ಕೊಟ್ಟಿದ್ದೀನಿ, ಸ್ವೀಕಾರ ಮಾಡು ಅಂತ ಶ್ರೀ ತುಳಸ್ಯೈ ನಮಃ ಅಂತ ಹೇಳಿ ಮಧುಪರ್ಕಂ ಸಮರ್ಪಯಾಮಿ ಅಂಥೇಳಿ ಅವಳಿಗೆ ಹೂವಿನಿಂದ ಆ ಜೇನುತುಪ್ಪ ಅದು ಇದು ಎಲ್ಲ ಸ್ವಲ್ಪ ತಗೊಂಡು ಆ ಹೂವನ್ನು ತುಳಸಿಗೆ ಹಾಕಬೇಕು. ಇದು ತುಳಸಿಯ ಮಧುಪರ್ಕದ ಅರ್ಚನೆ. ಇನ್ನು ಮುಂದೆ ಪುನರಾಚಮನದ ಸಮರ್ಪಣೆ ಅಂದರೆ ಮತ್ತೊಮ್ಮೆ ಆಚಮನ ಮಾಡಲಿಕ್ಕೆ ಅಂತ ಕೊಡೋದು. ಇದನ್ನು ಕೊಡಬೇಕಾದರೆ
ನಾವು ಕಲಶದಲ್ಲಿರುವಂಥ ನೀರನ್ನು ತಗೊಂಡು ಅರ್ಘ್ಯ ಪಾತ್ರೆಗೆ ಬಿಡೋದೆ. ಆದರೆ ಶ್ಲೋಕ ವ್ಯತ್ಯಾಸ ಇದೆ. ಯಾವ ಶ್ಲೋಕವನ್ನು ಹೇಳಬೇಕು ಅಂದಾಗ ಸುರ ಸುರ ಪ್ರಪೂಜ್ಯಾಯೈ ಅಂತ ಪ್ರಾರಂಭವಾಗುವಂತಹ ಶ್ಲೋಕ. ಸುರರಾಗಲಿ ಅಸುರರಾಗಲಿ ಅಂತ ಎಲ್ಲರೂ ಕೂಡ ನಿನ್ನ ಪೂಜೆ ಮಾಡಲೇಬೇಕು ಯಾವುದೋ ಒಂದು ರೀತಿಯಿಂದ. ಯಾಕೆಂದರೆ ಆರೋಗ್ಯವನ್ನು ನೀಡಬೇಕು ಅಂದರೆ ತುಳಸಿ ಸೇವನೆ ಮುಖ್ಯ, ತುಳಸಿ ದರ್ಶನ ಎಲ್ಲವೂ ಮುಖ್ಯ. ಅಸುರರಿಗಾಗಲಿ ಸುರರಿಗಾಗಲಿ ಇಬ್ಬರೂ ಕೂಡ ಅರ್ಚನೆ ಮಾಡಬೇಕು ಅಂತ ಒಂದರ್ಥ. ಆದರೆ ಕೆಲವು ಕಡೆ ಅರ್ಥ ಮಾಡಿದ್ದಾರೆ, ಸುರ ಅಂದರೆ ದೇವತೆಗಳು ನಿಜ, ಅಸುರರು ಅಂದರೆ ದೇವತೆಗಳಲ್ಲದೆ ಇರೋ ಅಂದರೆ ಮನುಷ್ಯರು ಅಂತ ಅರ್ಥ, ಅಸುರರು ಅಂದರೆ ದೈತ್ಯರು ಅಂತ ಅರ್ಥ ಅಲ್ಲ ಅಂತ ಹೀಗೂ ಅರ್ಥವನ್ನು ಮಾಡಿದ್ದಿದೆ. ಹೀಗೆ ಸುರ ಅಸುರ ಇಬ್ಬರೂ ಕೂಡ ಪೂಜೆಯನ್ನು ನಿನಗೆ ಮಾಡ್ತಾ ಇರ್ತಾರೆ. ಅಂತಹ ನಿನಗೆ ಪುನರಾಚಮನವನ್ನು ಮಾಡ್ತಾ ಕೊಡ್ತಾ ಇದ್ದೀನಿ, ನೀನು ನನಗೆ ವರವನ್ನು ಕೊಡು ಅಂತ ಶ್ರೀ ತುಳಸೇ ನಮಃ ಪುನರಾಚಮನಂ ಸಮರ್ಪಯಾಮಿ ಅಂತ ಅವಳಿಗೆ ಸಮರ್ಪಣೆಯನ್ನು ಮಾಡೋದು. ಈ ಸಲಿಯೂ ಕೂಡ ಉದ್ಧರಣೆಯಿಂದ ನೀರನ್ನು ತಗೊಂಡು ಅರ್ಘ್ಯ ಪಾತ್ರೆಗೆ ಬಿಡೋದು. ಆದರೆ ಈ ನೀರು ಮಾತ್ರ ಕಲಶದ ನೀರೇ ಆಗಿರಬೇಕು. ಅದಕ್ಕೊಂದು ಪ್ರತ್ಯೇಕ ಕಲಶದಲ್ಲಿ ನೀರೇ ಹಾಕಿ ಏನು ಅಭಿಮಂತ್ರಣ ಮಾಡಿರ್ತೀವಿ ಅಂಥ ನೀರು ಹೊರತು ನಾವು ಆಚಮನಕ್ಕೆ ಇಟ್ಕೊಳ್ಳುವಂಥ ನೀರನ್ನು ಅಲ್ಲಿ ಅರ್ಪಣೆ ಮಾಡೋದಲ್ಲ. ಇದ್ರ ಮಾತ್ರ ಎಚ್ಚರದಲ್ಲಿ ಇರಬೇಕು. ಇನ್ನು ಸ್ನಾನವನ್ನು ತುಳಸಿಗೆ ಮಾಡಿಸೋದು ಅಂತ. ಸ್ನಾನವನ್ನು ತುಳಸಿಗೆ ಮಾಡಿಸ್ಬೇಕಾದ್ರೆ ಆವಾಗಲೂ ಒಂದು ಶ್ಲೋಕ ಇದೆ, ಗಂಗಾದಿಭ್ಯೋ ನದೀಭ್ಯಶ್ಚ ಅನ್ನುವ ಶ್ಲೋಕ. ಈ ಶ್ಲೋಕದ ಅರ್ಥ ಹೀಗೆ, ಗಂಗಾದಿ ನದಿಗಳಿಂದ ನಾನು ನೀರನ್ನು ತಗೊಂಬಂದಿದ್ದೀನಿ, ಈ ನೀರನ್ನು ಸ್ವೀಕಾರ ಮಾಡಿ ನೀನು ಸ್ನಾನವನ್ನು ಮಾಡು ಅಂತ ಶ್ರೀ ತುಳಸ್ಯೈ ನಮಃ ಸ್ನಾನಂ ಸಮರ್ಪಯಾಮಿ ಅಂತ ಸಮರ್ಪಣೆಯನ್ನು ತುಳಸಿಗೆ ಮಾಡೋದು. ಅರ್ಥಾತ್ ಪುನಃ ಕಲಶದ ನೀರನ್ನು ಒಂದು ಉದ್ಧರಣೆಯಿಂದ ತಗೊಂಡು ಅರ್ಘ್ಯ ಪಾತ್ರೆಗೆ ಬಿಡೋದು. ನಾವು ಅನುಸಂಧಾನ ಮಾಡೋದು ತುಳಸಿ ದೇವಿ ಇದನ್ನು ಸ್ವೀಕಾರ ಮಾಡಿ ತಾನು ಸ್ನಾನವನ್ನು ಮಾಡಿದಾಳೆ ಅಂತ. ಇನ್ನು ತುಳಸಿಗೆ ವಸ್ತ್ರವನ್ನು ಸಮರ್ಪಣೆ ಮಾಡೋದು. ತುಳಸ್ಯಮೃತ ಜನ್ಮಾಸಿ ಎನ್ನುವ ಶ್ಲೋಕವನ್ನು ಹೇಳ್ತಾ, ತುಳಸಿ ನೀನು ಅಮೃತದಿಂದ ಹುಟ್ಟಿದೆಯಾ ಅಂದರೆ ಅಮೃತ ಕಲಶದಿಂದ ಹುಟ್ಟಿರೋಳು ನೀನು ಅಂತ ಚಿಂತನೆ ಮಾಡಿ ನಿನಗೆ ವಸ್ತ್ರವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ, ಇದನ್ನು ಸಂತೋಷಗೊಳ್ಳು ಅಂತ ತುಳಸಿ ದೇವಿಗೆ ವಸ್ತ್ರವನ್ನು ಕೊಡೋದು. ಅರ್ಥಾತ್ ಅಕ್ಷತೆ ಕಾಳುಗಳೇನು ಇಟ್ಕೊಂಡಿರ್ತೀವಿ ಆ ಅಕ್ಷತೆ ಕಾಳುಗಳನ್ನು ತುಳಸಿಗೆ ಅರ್ಪಣೆ ಮಾಡೋದು. ದಿವಸ ನಾವು ವಸ್ತ್ರವನ್ನು ಸಮರ್ಪಣೆ ಮಾಡಲಿಕ್ಕೆ ಶಕ್ತಿ ಇಲ್ಲ, ಆದ್ದರಿಂದಾಗಿ ಅಂಥ ವೈಭವ ನಮ್ಮಲ್ಲಿ ಇಲ್ಲ ಅಂತ ಆದಾಗ ಈ ರೀತಿ ಕಾಳುಗಳನ್ನು ಅಂದರೆ ಅಕ್ಷತ ಕಾಳುಗಳನ್ನು ತಗೊಂಡು ತುಳಸಿಗೆ ಅರ್ಪಣೆ ಮಾಡೋದು. ಆಗ ಶ್ರೀ ತುಳಸ್ಯೈ ನಮಃ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳೋದು. ಇದು ಮುಂದೆ ತುಳಸಿಗೆ ಆಭರಣಗಳನ್ನು ಸಮರ್ಪಣೆ ಮಾಡೋದು. ಆಭರಣ ಸಮರ್ಪಣೆ ಮಾಡಬೇಕಾದ್ರೆ ಅಕ್ಷತ ಕಾಳುಗಳನ್ನು ಹಾಕಬೇಕು ತುಳಸಿ ದೇವಿಗೆ. ಆಗ ಹೇಳಬೇಕಾದ ಶ್ಲೋಕ ಇದು, ನಾನಾ ರತ್ನ ಸಮಾಢ್ಯಾನ್ ಅಂತ ಶ್ಲೋಕ. ಅನೇಕ ರತ್ನಗಳಿಂದ ಕೂಡಿರುವಂತಹ ಆಭರಣವನ್ನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ತುಳಸಿ ನೀನು ಇದರಿಂದ ಪ್ರೀತಳಾಗು, ವರಪ್ರದಳಾಗು ಅಂತ ಅಕ್ಷತೆ ಕಾಳುಗಳನ್ನು ತುಳಸಿ ದೇವಿಗೆ ಹಾಕೋದು. ಶ್ರೀ ತುಳಸ್ಯೈ ನಮಃ ಆಭರಣಂ ಸಮರ್ಪಯಾಮಿ ಅಂತ ಹೇಳಬೇಕು. ಇನ್ನು ಕುಂಕುಮವನ್ನು ತುಳಸಿಗೆ ಸಮರ್ಪಣೆಯನ್ನು ಮಾಡಬೇಕು. ಕುಂಕುಮವನ್ನು ಸಮರ್ಪಣೆ ಮಾಡಬೇಕಾದ್ರೆ ಶ್ಲೋಕವನ್ನು ಹೇಳಿಕೊಂಡು ಮಾಡಬೇಕು. ಇಲ್ಲಿ ಇರುವಂತಹ ಶ್ಲೋಕ ಹೀಗೆ, ಕುಂಕುಮಂ ತಿಲಕಂ ಚಾರು ಅಂತ ಶ್ಲೋಕವನ್ನು ಹೇಳಿ, ಒಳ್ಳೆಯ ರಕ್ತ ಬಣ್ಣದ ಈ ಕುಂಕುಮವನ್ನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ಸಂತುಷ್ಟಳಾಗು, ಶ್ರೀ ತುಳಸ್ಯೈ ನಮಃ ಕುಂಕುಮಂ ಸಮರ್ಪಯಾಮಿ ಅಂತ ಸಮರ್ಪಣೆಯನ್ನು ಮಾಡೋದು. ಆಗ ಕುಂಕುಮವನ್ನು ತುಳಸಿ ದೇವಿ ಮೇಲೆ ಏರಿಸಬೇಕು. ಗಂಧವನ್ನು ತುಳಸಿ ದೇವಿಗೆ ಅರ್ಪಣೆ ಮಾಡೋದು. ಆಗ ಗಂಧಂ ಅಂತ ಶ್ಲೋಕವನ್ನು ಹೇಳ್ತಾ, ಈ ಸುಗಂಧ ಭರಿತವಾದ ಗಂಧವನ್ನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ಇದರಿಂದ ಸಂತುಷ್ಟಳಾಗು, ಶ್ರೀ ತುಳಸ್ಯೈ ನಮಃ ಗಂಧಂ ಸಮರ್ಪಯಾಮಿ ಅಂತ ಹೇಳೋದು. ಅನಂತರ ಕೊನೆಗೆ ಪುಷ್ಪವನ್ನು ಸಮರ್ಪಣೆ ಅಂದರೆ ಹೂವುಗಳಿಂದ ಪೂಜೆಯನ್ನು ಮಾಡೋದು. ಹೂವುಗಳಿಂದ ಪೂಜೆ ಮಾಡಬೇಕಾದ್ರೆ ಹೇಳಬೇಕಾದ ಶ್ಲೋಕ ಹೀಗೆ, ಮಾಲತಿ ಬಿಲ್ವ ಮಂದಾರ ಅಂತ ಮಾಲತಿ ಪುಷ್ಪ, ಬಿಲ್ವ ಪುಷ್ಪ, ಮಂದಾರ ಪುಷ್ಪ, ಹೀಗೆ ಈ ಹೂವುಗಳನ್ನೆಲ್ಲ ನಾನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ಈ ಹೂವುಗಳಿಂದ ನನ್ನ ಜೀವನವನ್ನು ಅರಳಿಸು ಹೂವಿನಂತೆ ಅಂತ ಪ್ರಾರ್ಥಿಸಿ ಪುಷ್ಪಂ ಸಮರ್ಪಯಾಮಿ ಅಂತ ತುಳಸಿ ದೇವಿಗೆ ಈ ರೀತಿ ವಿಶಿಷ್ಟವಾದ ಉಪಚಾರಗಳನ್ನು ಪ್ರತಿ ದಿವಸ ನಾವು ಮಾಡಿದ್ರೆ ಖಂಡಿತವಾಗಿ ಬೇಗ ತುಳಸಿ ದೇವಿಯ ಅನುಗ್ರಹ ಆಗಿ ಎಲ್ಲ ಒಳ್ಳೆಯದಾಗತ್ತೆ. ಆದ್ದರಿಂದ ಇಷ್ಟೆಲ್ಲ ಉಪಚಾರಗಳನ್ನು ಮಾಡಿ ಆಮೇಲೆ ಅರ್ಚನೆ ಅಂತ ಬರುತ್ತೆ. ಅರ್ಚನೆ ಅಂದರೆ ಮಂತ್ರಾಕ್ಷತೆ ಕಾಳುಗಳನ್ನು ತಗೊಂಡು ತುಳಸಿ ದೇವಿಗೆ ಹಾಕ್ತಾ ಹೋಗೋದು. ಒಂದು ನಾಮವನ್ನು ಹೇಳಬೇಕು, ಶ್ರೀ ತುಳಸ್ಯೈ ನಮಃ ಅಂದಾಗ ಮಂತ್ರಾಕ್ಷತೆ ಕಾಳನ್ನು ಹಾಕೋದು. ಹೀಗೆ ಅನೇಕ ನಾಮಗಳು ತುಳಸಿ ದೇವಿಗೆ ಸಂಬಂಧಪಟ್ಟ ಹಾಗೆ ಇವೆ. ಅದನ್ನು ಪ್ರತಿಯೊಂದನ್ನು ಹೇಳಿ, ಕೆಲವು ಕಡೆ ತುಳಸಿ ಅಷ್ಟೋತ್ತರ ನಾಮ ಅಂತ 108 ನಾಮಗಳು ಸಿಗತ್ತೆ. ಅದರ ತುಂಬ ತುಳಸಿ ಪೂಜೆ ದೀರ್ಘ ಆಗಿಬಿಡುತ್ತೆ. ಅದರಿಂದ ಚಿಕ್ಕದಾಗಿ ಮಾಡ್ಕೊಳ್ಳೋರು ಒಂದು ತುಳಸಿ ದೇವಿಯ 10 ನಾಮಗಳನ್ನಾದರೂ ಹೇಳಿ ಒಂದೊಂದು ನಾಮ ಹೇಳ ಆದಮೇಲೆ ಆ
ಅಕ್ಷತೆ ಕಾಳುಗಳನ್ನು ಆ ತುಳಸಿ ದೇವಿಗೆ ಅರ್ಚನೆಯನ್ನು ಮಾಡಿ ಆಮೇಲೆ ಅವಳಿಗೆ ದೀಪವನ್ನು ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ದೀಪವನ್ನು ಸಮರ್ಪಣೆ ಮಾಡಬೇಕಾದ್ರೆ ಆಗ ಶ್ರೀ ತುಳಸಿ ನಮಃ ದೀಪಂ ಸಮರ್ಪಯಾಮಿ ಅಂತ ಚಿಕ್ಕದಾಗಿ ನಾವು ಈ ರೀತಿ ಮಂತ್ರವನ್ನು ಹೇಳಿ ಅವಳಿಗೆ ಸಮರ್ಪಣೆ ಮಾಡೋದು. ಇದಕ್ಕಿಂತ ಮುಂಚಿತವಾಗಿ ನಾವು ಎಲ್ಲ ತಯಾರು ಮಾಡಿಕೊಂಡಿರ್ತೀವಿ. ಅವಳಿಗೆ ಮಂಗಳಾರತಿ ಮಾಡಲಿಕ್ಕೆ ತುಪ್ಪದ ದೀಪ ವಿಶಿಷ್ಟವಾಗಿ ಶ್ರೇಷ್ಠವಾದದ್ದು. ಆ ತುಪ್ಪದ ದೀಪ ತಗೊಂಡು ತುಳಸಿ ದೇವಿಗೆ ಮಂಗಳಾರತಿಯನ್ನು ಮಾಡೋದು. ಇನ್ನು ತುಳಸಿ ದೇವಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡೋದು. ಆದರೆ ಈ ನೈವೇದ್ಯವನ್ನು ಮೊದಲೇ ನಾವು ಭಗವಂತನಿಗೆ ಸಮರ್ಪಣೆ ಮಾಡಿರಬೇಕು. ತದನಂತರ ತುಳಸಿ ದೇವಿಗೆ ಸಮರ್ಪಣೆ ಮಾಡೋದು. ಆಗಲೂ ಶ್ರೀ ತುಳಸಿ ನಮಃ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ಸಮರ್ಪಣೆಯನ್ನು ಮಾಡಬೇಕಾದ್ರೆ ಒಂದು ಅಕ್ಷತೆ ಕಾಳುವನ್ನು ಹಾಕೋದು ತುಳಸಿ ದೇವಿಗೆ. ಹೀಗೆ ನೈವೇದ್ಯದ ಸಮರ್ಪಣೆಯೂ ಕೂಡ ಆಗತ್ತೆ. ಈ ಸಂದರ್ಭದಲ್ಲಿ ಹೇಳಬೇಕಾದ ಶ್ಲೋಕಗಳು ಹೀಗೆ, ಅದರ ಅರ್ಥ ಹೀಗಿದೆ. ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ ಅಂತ ದೀಪವನ್ನು ತೋರಿಸಬೇಕಾದ್ರೆ ತುಳಸಿ ದೇವಿಗೆ ಶ್ಲೋಕವನ್ನು ಹೇಳ್ಕೊಡೋದು. ಅನಂತರ ನೈವೇದ್ಯ ಸಮರ್ಪಣೆ ಮಾಡಬೇಕಾದ್ರೆ ನೈವೇದ್ಯಂ ಷಡ್ರಸೋಪೇತಂ ಅನ್ನುವ ಶ್ಲೋಕವನ್ನು ಹೇಳಬೇಕು. ಅನೇಕ ನೈವೇದ್ಯಗಳನ್ನು, ಲಡ್ಡು ಮುಂತಾದ ಅನೇಕ ಸಿಹಿ ಪದಾರ್ಥಗಳ ಜೊತೆಗೆ ಈ ನೈವೇದ್ಯ ಸಮರ್ಪಣೆಯನ್ನು ನಿನಗೆ ಮಾಡ್ತಾ ಇದ್ದೀನಿ, ಇದರಿಂದ ಸಂತುಷ್ಟಳಾಗಿ ನನಗೆ ಅನುಗ್ರಹ ಮಾಡುವಂತ ತುಳಸಿ ದೇವಿಗೆ ಇಷ್ಟು ರೀತಿಯ ಉಪಚಾರವನ್ನು ಮಾಡಿದರೆ ಖಂಡಿತ ತುಳಸಿ ದೇವಿ ಸಂತುಷ್ಟಳಾಗಿ ಬೇಗ ಅನುಗ್ರಹವನ್ನು ಮಾಡೋದರಲ್ಲಿ ಸಂಶಯವೇ ಇಲ್ಲ. ಕೊನೆಯದಾಗಿ ತುಳಸಿಗೆ ಮಂಗಲ ನೀರಾಜನವನ್ನು ಹೇಳಿ ಮಂತ್ರ ಪುಷ್ಪಾಂಜಲಿ ಅಂತ ಕೈನಲ್ಲಿ ಹೂವನ್ನು ತುಂಬಿಕೊಂಡು ಆ ತುಳಸಿಗೆ ಅರ್ಚನೆಯನ್ನು ಮಾಡೋದು. ಇಷ್ಟು ಮಾಡಿದಾಗ ತುಳಸಿ ಪೂಜೆ ಮುಕ್ತಾಯ ಆಗುತ್ತೆ. ಆ ಮಂತ್ರ ಪುಷ್ಪಾಂಜಲಿಯನ್ನು ಮಾಡಬೇಕಾದ್ರೆ ಹೇಳಬೇಕಾದ ಶ್ಲೋಕ ಹೀಗಿದೆ. ನಮಸ್ತೆ ಸರ್ವಲೋಕಾನಾಂ ಜನನ್ಯೈ ಅನ್ನುವ ಶ್ಲೋಕ. ಇಡೀ ಲೋಕಕ್ಕೆ ಜನನಿಯಾಗಿದೆಯಾ ಅಂದರೆ ನಿನ್ನ ಒಳಗಡೆ ಇರೋ ಲಕ್ಷ್ಮೀ ದೇವಿ ಇಡೀ ಲೋಕಕ್ಕೆ ತಾಯಿಯಾಗಿದ್ದಾಳೆ. ಎಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಪಾತ್ರಳು, ಮುನಿಪೂಜಿತಳು, ಹಾಗೆ ಕಲ್ಯಾಣವನ್ನು ನೀಡುತ್ತಾಳೆ. ನಿನಗೆ ಮಂತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ ಅಂತ ತುಳಸಿ ನಮಃ ಮಂತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ ಅಂತ ಸಮರ್ಪಣೆಯನ್ನು ಮಾಡಬೇಕು. ಹೀಗೆ ತುಳಸಿಯ ಪೂಜೆಯನ್ನು ಪ್ರತಿನಿತ್ಯ ಕ್ರಮವಾಗಿ ನಾವು ಮಾಡ್ತಾ ಬರಬೇಕು. ಸುಮ್ಮನೆ ಹೋಗಿ ನೀರನ್ನು ಹಾಕಿ ಬರೋದು ಅಂತಲ್ಲ. ಆದರೆ ಕನಿಷ್ಠ ಪಕ್ಷ ತುಳಸಿಯ ಸ್ತೋತ್ರವನ್ನು ಹೇಳಾದರೂ ದಿವಸ ತುಳಸಿಗೆ ನೀರನ್ನು ಹಾಕೋ ಪದ್ಧತಿಯನ್ನು ಮಾತ್ರ ಬಿಡಬಾರ್ದು. ಏಕಾದಶಿ ದಿವಸ ವಿಶೇಷವಾಗಿ ತುಳಸಿ ಪೂಜೆ ಅಂತಿರಲ್ಲ. ಆದರೆ ಈ ಬೇಸಿಗೆ ಕಾಲದಲ್ಲಿ ಒಣಗೋಗ್ಬಿಡುತ್ತೆ ಗಿಡಗಳು. ಆ ನಿಟ್ಟಿನಲ್ಲಿ ತುಳಸಿಗೆ ನೀರನ್ನು ಹಾಕ್ಬೋದು ಅಂತ ಒಂದು ಪಕ್ಷ ಇದೆ. ಆ ರೀತಿಯಲ್ಲಿ ತುಳಸಿಗೆ ಅವತ್ತಿನ ದಿವಸ ನೀರು ಹಾಕ್ಬೋದು. ಅದೇ ವಿಶೇಷವಾಗಿ ತುಳಸಿ ಪೂಜೆ ಅಂತ ಏಕಾದಶಿ ದಿವಸ ಇರೋದಿಲ್ಲ. ನೈವೇದ್ಯಾದಿಗಳು ಈ ರೀತಿಯ ಉಪಚಾರ ಪೂಜೆ ಅನ್ನೋದು ಯಾವುದೂ ಕೂಡ ಇರೋದಿಲ್ಲ. ಕೇವಲ ಅಂದಿನ ದಿವಸ ಮಾತ್ರ ನೀರು. ಆದರೆ ಈಗಿನ ಸ್ತರದಲ್ಲಿ ಏನಾಗ್ತಾ ಇದೆ, ಈಗಿನ ಕಾಲದಲ್ಲಿ ಸುಮ್ಮನೆ ನೀರು ಹಾಕಿ ಬರೋದೇ ತುಳಸಿಯ ಪೂಜೆ ಅಂತ ಆಗಿದೆ. ಆದರೆ ಆ ರೀತಿಯಲ್ಲ. ಏಕಾದಶಿ ದಿವಸ ಮಾಡೋದನ್ನು ಮಿಕ್ಕಿದ ದಿವಸ ಎಲ್ಲ ಹಾಗೆ ಮಾಡ್ತಾ ಇದ್ದೀರಿ. ಆದರೆ ಹಾಗಲ್ಲ, ಪ್ರತಿನಿತ್ಯ ತುಳಸಿ ಪೂಜೆಯನ್ನು ಹೀಗೆಲ್ಲ ಮಾಡಬೇಕು. ಏಕಾದಶಿ ಒಂದು ದಿವಸ ಮಾತ್ರ ಈ ರೀತಿ ನೀರನ್ನು ಹಾಕುವಂಥ ಒಂದು ಪದ್ಧತಿಯು ಕೂಡ ಇದೆ. ಇನ್ನು ತುಳಸಿಗೆ ಇಷ್ಟೆಲ್ಲ ಉಪಚಾರಗಳನ್ನು ಮಾಡಿ ನಮಸ್ಕಾರ ಪ್ರಾರ್ಥನೆಯನ್ನು ಕೊನೆಯದಾಗಿ ಈ ತುಳಸಿ ಪೂಜೆಯ ಅಂಗವಾಗಿ ಮಾಡಬೇಕು. ತುಳಸಿ ಪ್ರಾರ್ಥನೆಯನ್ನು ಮಾಡುವಂಥ ಶ್ಲೋಕ ಪ್ರಸೀದ ತುಳಸಿ ದೇವಿ ಪ್ರಸೀದ ಹರಿವಲ್ಲಭೆ ಕ್ಷೀರೋದ ಮತನೋದ್ಭೂತೆ ತುಳಸಿತ್ವಾಂ ನಮಾಮ್ಯಹಂ ಅಂತ ಪ್ರಸೀದ ನನ್ನ ಮೇಲೆ ಪ್ರಸನ್ನಳಾಗು, ಅನುಗ್ರಹಿಸು ಅಂತ ಪ್ರಾರ್ಥನೆ ಮಾಡಬೇಕು ಅಂತ ಇಲ್ಲಿ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಆ ಮುಖಾಂತರ ತುಳಸಿ ದೇವಿಗೆ ನಮಸ್ಕಾರಗಳನ್ನು ಸಮರ್ಪಯಾಮಿ ಅಂಥೇಳಿ ಅವಳಿಗೆ ಪಂಚಾಂಗ ನಮಸ್ಕಾರವನ್ನು ಸ್ತ್ರೀಯರೆಲ್ಲರೂ ಮಾಡಬೇಕು. ಆಮೇಲೆ ತುಳಸಿಯಿಂದ ಪ್ರಾರ್ಥನೆ ಮಾಡಬೇಕು, ನನಗಿಂಥದ್ದನ್ನು ಕೊಡು ಅಂತ. ಆ ಪ್ರಾರ್ಥನಾ ಶ್ಲೋಕಗಳು ಅತೀವ ಮುಖ್ಯ. ಆ ಶ್ಲೋಕಗಳು ಹೀಗಿದೆ. ಮನಃ ಪ್ರಸಾದ ಜನನಿ ಅಂತ ಪ್ರಾರಂಭ ಆಗತ್ತೆ. ಎಲ್ಲರ ಮನಸ್ಸಿಗೆ ಸಂತೋಷವನ್ನು ನೀಡುವಂಥವಳು, ಹಾಗೆ ಸುಖ ಸೌಭಾಗ್ಯ ಇದನ್ನೆಲ್ಲ ಹೆಚ್ಚಿಸೋಳು, ಆಧಿ ವ್ಯಾಧಿ ಎಲ್ಲವನ್ನು ಪರಿಹರಿಸೋಳು. ಅಂದರೆ ಶರೀರದಲ್ಲಿರೋ ರೋಗಗಳು, ಮಾನಸಿಕವಾದ ರೋಗಗಳು, ಪೀಡೆ ಇವುಗಳನ್ನು ಪರಿಹರಿಸೋಳು. ಶ್ರಿಯಂ ದೇಹಿ ಯಶೋದೇಹಿ ಅಂತ ಸಂಪತ್ತು, ಯಶಸ್ಸು ಅಂದರೆ ಕೀರ್ತಿ, ವಿದ್ಯೆ, ಆಯುಷ್ಯ, ಸಂತಾನ ಹೀಗೆ ಎಲ್ಲವನ್ನು ನೀಡಿ ನನಗೆ ಅನುಗ್ರಹಿಸು ಅಂತ ಶ್ರೀ ತುಳಸಿಯೇ ನಮಃ ಅಂತ ತುಳಸಿ ದೇವಿಗೆ ನಮಸ್ಕಾರವನ್ನು ಅರ್ಪಣೆ ಮಾಡಿ ಪ್ರಾರ್ಥನಾಂ ಸಮರ್ಪಯಾಮಿ ಅಂತ ಒಂದು ಮಂತ್ರಾಕ್ಷತೆ ಕಾಳನ್ನು ತಗೊಂಡು ತುಳಸಿ ದೇವಿಗೆ ಹಾಕಿದ್ರೆ ಪೂರ್ಣ ಪೂಜೆ ಆಯಿತು. ತದನಂತರ ನಾವು ಮಾಡುವ ಪ್ರತಿಯೊಂದು ಕೆಲಸದ ಕೊನೆಗೆ ಕಾಯೇನ ವಾಚ ಮನಸೇಂದ್ರಿಯೇರ್ವ ಅನ್ನುವ ಶ್ಲೋಕವನ್ನು ಹೇಗೆ ಹೇಳ್ತೀವೋ ಹಾಗೆ ಇಲ್ಲೂ ಕೂಡ ಹೇಳಿಕೊಂಡು ನನ್ನ ಮನಸ್ಸು, ಮಾತು, ದೇಹ ಈ ಮೂರು ರೀತಿಯಿಂದಲೂ ನಾನು ನಿನ್ನ ಪೂಜೆಯನ್ನು ಮಾಡಿದ್ದೀನಿ, ಇದರಿಂದ ಸಂತೃಪ್ತಳಾಗಿ ನನ್ನ ಕುಟುಂಬಕ್ಕೆ ನನಗೆ ವಿಶೇಷವಾಗಿ ಅನುಗ್ರಹಿಸುವಂತ
ಆ ತುಳಸಿ ಸಹಿತನಾದ ದಾಮೋದರನನ್ನು ಪ್ರಾರ್ಥನೆ ಮಾಡ್ತಾ ಕೊನೆಗೆ ಕೃಷ್ಣಾರ್ಪಣವನ್ನು ಬಿಡಬೇಕು. ಆ ಕೃಷ್ಣಾರ್ಪಣ ಬಿಡಬೇಕಾದ್ರೆ ಈ ಕ್ರಮವನ್ನು ಅನುಸರಿಸಬೇಕು. ಆಗ ಹೇಳಬೇಕಾದ ಸಾಲುಗಳು ಹೀಗಿವೆ. ಅನೇನ ಮಯ ಆಚರಿತೇನ ತುಳಸಿ ಪೂಜಾಖ್ಯ ಕರ್ಮಣ ಹನುಮದ್ ಭೀಮ ಮಧ್ವಾಂತರ್ಗತ ಶ್ರೀ ತುಳಸಿ ಸಹಿತ ದಾಮೋದರ ಪ್ರಿಯತಾಂ ಶ್ರೀ ಮಧ್ವೇಶಾರ್ಪಣಮಸ್ತು ಅಂತ ಉದ್ಧರಣೆಯಿಂದ ನೀರನ್ನು ತಗೊಂಡು ಮಂತ್ರಾಕ್ಷತೆ ಕಾಳನ್ನು ತಗೊಂಡು ಅಲ್ಲಿ ಬಿಡೋದು. ಈ ರೀತಿ ವಿಶೇಷವಾಗಿ ಈ ತುಳಸಿ ಪೂಜೆಯನ್ನು ಪ್ರತಿಯೊಬ್ಬರೂ ಕೂಡ, ಅದರಲ್ಲೂ ಸ್ತ್ರೀಯರು, ಅದು ವಿವಾಹಿತರಾಗಲಿ ಅವಿವಾಹಿತರಾಗಲಿ ಎಲ್ಲರೂ ಕೂಡ ಆ ತುಳಸಿ ಪೂಜೆಯನ್ನು ಮಾಡಿ ವಿಶೇಷವಾದ ಅನುಗ್ರಹವನ್ನು ಪಡೀಬೇಕು. ಹೀಗೆ ಇಲ್ಲಿಯವರೆಗೆ ಅನೇಕ ರೀತಿಯಾದ ಈ ತುಳಸಿ ಪೂಜೆಯ ಪ್ರಕಾರಗಳನ್ನು ತಿಳ್ಕೊಂಡ್ವಿ. ಅದಕ್ಕೆ ಬೇಕಾದ ಅನುಕೂಲತೆಗಳನ್ನು ಮಾಡಲಿಕ್ಕೋಸ್ಕರ ಅಂತಲೇ ಇಲ್ಲಿ ನೀವು ಗಮನಿಸ್ಬೋದು, ಎಲ್ಲ ಶ್ಲೋಕಗಳನ್ನು ಯಾವ ಯಾವ ಪೂಜಾ ಸಂದರ್ಭದಲ್ಲಿ ಯಾವ ಶ್ಲೋಕಗಳನ್ನು ಹೇಳ್ಕೊಂಡು ಮಾಡಬೇಕು ಅದನ್ನು ಕೂಡ ಪ್ರಸಾರ ಮಾಡಲಾಗಿದೆ. ಪ್ರತಿಯೊಬ್ಬ ಸ್ತ್ರೀಯರು ಕೂಡ ಇದನ್ನು ನೋಡಿ ವಿಶೇಷವಾಗಿ ತಾವೂ ಮಾಡಿ, ಹಾಗೆ ಒಬ್ಬರೇ ಅಲ್ಲ, ಇದಕ್ಕೆ ಪುಣ್ಯಭಾಗಿಗಳಾಗಿ ಅನೇಕರನ್ನ ಮಾಡಬೇಕು. ನಾವೊಬ್ಬರೇ ಪುಣ್ಯ ಸಂಪಾದನೆ ಮಾಡೋದಲ್ಲ, ಒಂದಿಷ್ಟು ಜನಕ್ಕೆ ಹೇಳಿದಾಗ ಅವರಿಗೂ ಪ್ರೋತ್ಸಾಹ ಕೊಟ್ಟು ಅವ್ರ ಕೈಯಲ್ಲಿ ಮಾಡಿಸಿದಾಗ ಅನಂತ ಪಟ್ಟು ಪುಣ್ಯ ಅದು ನಮಗೆ ಸಿಗತ್ತೆ. ಆದ್ದರಿಂದ ಪ್ರತಿಯೊಬ್ಬ ಸ್ತ್ರೀಯರು ಕೂಡ ತಾವು ಪೂಜೆಯನ್ನು ಮಾಡಿ ಇನ್ನೊಬ್ಬರಿಗೂ ಕೂಡ ಈ ಚಾನಲ್ನ ಮುಖಾಂತರ ಏನು ಪ್ರಸಾರ ಆಗಿದೆ ಇದನ್ನು ಹಂಚಿ ಎಲ್ಲರ ಕೈಲಿ ಮಾಡಿಸಿ ವಿಶೇಷವಾಗಿ ತುಳಸಿಯ ಅನುಗ್ರಹಕ್ಕೆ ಎಲ್ಲರೂ ಕೂಡ ಪಾತ್ರರಾಗಿ ಅಂತ ತಿಳಿಸ್ತಾ, ಪುನಃ ಪುನಃ ಈ ವಿಚಾರವನ್ನು ಮನನ ಮಾಡಿ ಮಾಡಿ ಅದನ್ನು ಅನುಷ್ಠಾನಕ್ಕೆ ತಗೊಂಬಂದಾಗ ಈ ರೀತಿಯ ಪ್ರಸಾರ ಬಹಳ ಸಾರ್ಥಕ ಆಗತ್ತೆ ಅಂತ ಪುನಃ ತಿಳಿಸ್ತಾ, ಈ ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಆ ಹರಿವಾಯು ಗುರುಗಳ ಹಾಗೂ ತುಳಸಿಯ ಅನುಗ್ರಹವನ್ನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.